ಆಮೇಲೆ ಲೈಫಲ್ಲಿ ಈಗ ಪ್ರತಿಯೊಬ್ಬರಿಗೂ ಒಬ್ರು ಬಾಸ್ ಅಂತ ಇರ್ತಾರೆ. ಕೆಲವರಿಗೆ ದೇವರು ಬಾಸ್, ಕೆಲವರಿಗೆ ಅಪ್ಪ ಅಮ್ಮ ಬಾಸ್, ಕೆಲವರಿಗೆ ಹೆಂಡತಿ ಬಾಸ್, ಇನ್ನು ಕೆಲವರಿಗೆ ಡಿ ಬಾಸ್. ನಿಮಗೆ ಯಾರು ಬಾಸ್? ಯಶೋದೊಂದು ಜೋಕ್ ಹೇಳ್ತೀನಿ ಆಮೇಲೆ. ಇಷ್ಟು ಮಟ್ಟಿಗೆ ಬೆಳೆದ್ರು ಅಂದ್ರೆ ಅದಕ್ಕೊಂದು ಹೇಳಿ, ತಾಜ್ ವೆಸ್ಟ್ ಎಂಡ್ ಇದೆಯಲ್ಲ ಸರ್ ಹೋಟೆಲು, ತಾಜ್ ವೆಸ್ಟ್ ಎಂಡಲ್ಲಿ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಎಲ್ಲ ಪಾರ್ಟಿ ಮೀಟಿಂಗು ಅಥವಾ ಇನ್ನೇನು ಬಿಸ್ನೆಸ್ ಮೀಟಿಂಗ್ ಏನು ಬರ್ತಾರೆ. ಯಶೋರ್ ಅದನ್ನು ಕ್ರಿಕೆಟ್ ಆಡೋಕೆ ಇಟ್ಕೊಂಡ್ರು ಸರ್ ತಾಜ್ ವೆಸ್ಟ್ ಎಂಡ್. ಮನೆಗೆ ನಮ್ಮಮ್ಮ ಚಿತ್ರರಂಗಕ್ಕೆ ಪಾರತಮ್ಮ ಅಂದರೆ ಒಂದು ಸೆಕೆಂಡ್ ಅವ್ರು ಅಂದರೆ ಬಟ್ ನಿಮ್ಮ ಬಾಯಿ ಮುಚ್ಚೋ ಗಂಡಸು ಅಥವಾ ಹೆಂಗಸು ಯಾರಾದ್ರೂ ಇದ್ದಾರ? ಹಿಂಗಾಗೋಗಿದೆ ಈಗೆಲ್ಲ ಪೇಯ್ಡ್ ಕಾಮೆಂಟು, ಪೇಯ್ಡ್ PR. ನನಗೇನೂ ಇಲ್ಲದೆ ಜನ 8-9 ವರ್ಷ ಹಾಕಿದ್ದಾರೆ ಸರ್. ನನಗಿಂತ ಸಖತ್ತಾಗಿರೋರು 40,000 ಜನ ಬೆಂಗಳೂರಲ್ಲಿದ್ದಾರೆ, ಚೆನ್ನಾಗಿರೋರೆ. ಭಗವಂತ ನಂಗೆ ಅವಕಾಶ ಕೊಟ್ಟಲ್ವ ಸರ್. ನನಗಿಂತ 50,000 ಜನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. DKD ನನಗೆ ಸಿಗ್ತಲ್ವ ಸರ್. ಈಗ ಅಕ್ಕ ಸಮ್ಮೇಳನ ಅಮೇರಿಕಾಗೆ ಹೋಗಿ ಬಂದಿದ್ದೀನಿ, ಚಿತ್ತಾರ, ಚಿತ್ರಸಂತೆ, ಅವಾರ್ಡ್ಸ್ ನಾಮಿನೇಷನ್ ಎಲ್ಲವೂ ಆಗಿದೆ. ಇನ್ನೆಷ್ಟು ದುರಾಸೆ ಪಡಲಿ ಸರ್ ನಾನು? ಕಿಚ್ಚ ಸುದೀಪ್ ಅಭಿನಯದಲ್ಲಿ ಹೆಮ್ಮೆ, ಅಭಿನಯದಲ್ಲಿ ಹೆಮ್ಮೆ. ಬಿಗ್ ಬಾಸ್ ಮನೆ ನನಗೆ ಇಲ್ಲಿ ತನಕ ಅನ್ನ ಕೊಟ್ಟಂತಹ ಮನೆ, ನನಗೆ ಲೈಫ್ ಕೊಟ್ಟ ಅನ್ನ ಕೇಂದ್ರ ಅಥವಾ ಏನು ಬೇಕಾದ್ರೆ ಅನ್ಕೊಂಡು ನನಗೆ ಲೈಫ್ ಕೊಟ್ಟ ಜಾಗ, ಅನ್ನದ ಮನೆ. ಅನ್ನದ ಮನೆ. ಒಳ್ಳೆ ಹುಡುಗ ಪ್ರಥಮ್, ಕೊನೆಯದಾಗಿ ಎರಡೇ ಪದದಲ್ಲಿ ಬೇಗ. ಒಳ್ಳೆಯವನು, ಕಡಿಮೆ ಹೇಟ್ ಮಾಡಿ. ಸೊ ಇವಾಗ ನಮಗೆ ಅಂದರೆ ಬಿಗ್ ಬಾಸ್ ಪ್ರಥಮ್ ನೋಡಿದ್ದೀವಿ ನಾವು, ಒಂಥರ ಸಮಾಜ ಸೇವಕ ಪ್ರಥಮ್ ನೋಡಿದ್ದೀವಿ, ಅಥವಾ ಆ್ಯಕ್ಟರ್ ಪ್ರಥಮ್ ನೋಡಿದ್ದೀವಿ, ಡೈರೆಕ್ಟರ್ ಪ್ರಥಮ್ ನೋಡಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಏನಾದರೂ ಪೊಲಿಟಿಷಿಯನ್ ಪ್ರಥಮ್ ನೋಡೋ ನಮ್ಮ ತಾಯಣೆ ಇಲ್ಲ, ಕಟ್ ಮಾಡಿ. ಯಾವುದೇ ಕಾರಣಕ್ಕೂ ಅದು ಉಪಯೋಗಕ್ಕೂ ಬರಲ್ಲ. ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಆಗೋದು ಇಲ್ಲ. ನಾನೇ ದೇವರಣ್ಣ ಇತ್ತು ಮೊದಲು ಆಸಕ್ತಿ, ಈಗಿಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ಮೊದಲೆಲ್ಲ ನೋಡ್ತಾ ಇದ್ದೆ. ಈಗ ಪೊಲಿಟಿಕ್ಸ್ ತಿಳ್ಕೊಳಕ್ಕೆ ಆಸಕ್ತಿ. ಈಗ ಟೈಮ್ ಎಷ್ಟೀಗ? ಡೇಟ್ ಬೇಡ, ಟೈಮ್ ಎಷ್ಟು? 4:30. ಹೆಚ್ಚು ಕಡಿಮೆ 4 ಗಂಟೆಗೆ ಶುರು ಆಯ್ತಾ? 3:15 ತನಕ ಏನು ಅಪ್ಡೇಟ್ ಇತ್ತು ರಾಜಕೀಯದ ಇವತ್ತು ತನಕ ನನಗಿದೆ. ಅಂದರೆ ಅಷ್ಟು ಅಪ್ಡೇಟ್ ಆಗಿದ್ದೀನಿ ನಾನು. ಇಸ್ರೇಲು ಮತ್ತು ಅಮೇರಿಕಾ ಮತ್ತು ಇರಾನ್ ವಾರ ಏನು ನಡೀತಾ ಇದೆ, ಯಾವ ಹಂತದಲ್ಲಿದೆ, ಖಮೇನಿ ಏನಾದ, ಅವ್ನ ಮಗ ಏನಾದ, ಇದೆಲ್ಲವೂ ನಂಗೆ ಗೊತ್ತು. ರಾಜಕೀಯದ ಬಗ್ಗೆ ಎಲ್ಲವೂ ಅಷ್ಟೇ. ಕಂಪ್ಲೀಟ್ ಜಿಯೋ ಪೊಲಿಟಿಕ್ಸ್ ಮತ್ತು ಹೆಂಗೆ ವರ್ಕ್ ಆಗುತ್ತೆ, ಈಗ ಪ್ರೆಸೆಂಟ್ ಬಿಸ್ನೆಸ್ ಹೆಂಗಿದೆ, ಮತ್ತು ಈಗ ಅಧಿವೇಶನ ನಡೀತದೆ. ಇವತ್ತಿಂದ ಅಧಿವೇಶನ ಶುರು. ಯಾಕೆ ಇಂಟ್ರೆಸ್ಟ್? ಯಾಕೆ ಅಂದರೆ ನನಗೆ ಈ ತಿಳ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ. ಬಟ್ ಹೋಗೋದೆಲ್ಲ ಇಲ್ಲ. ಕೋಟಿ ಕೊಟ್ರಲ್ಲ, ಅಲ್ಲ ಲೈಫಲ್ಲೇ ರಾಜಕೀಯದಲ್ಲಿ ಹೋಗಲ್ಲ. ತುಂಬಾ ಯಾರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆಗಲ್ಲ. ಅವೆಲ್ಲ ಇತ್ತು, ಈಗ ಹಂಗಿಲ್ಲ. ಈಗಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿ ಮಹಾತ್ಮ ಗಾಂಧೀಜಿ ವಾಪಸ್ ಬಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಇವತ್ತಿಗೆ 25 ಕೋಟಿ ಬೇಕು. ಈಗ ಚಿಕ್ಕಬಳ್ಳಾಪುರ ಶಾಸಕರು ತುಂಬಾ ಚೆನ್ನಾಗಿ ಮಾತಾಡಿ ವಿನ್ ಆದ್ರು ಅಂತಾನು ಕೆಲವರು ಹೇಳ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ಸ್ವಲ್ಪ ಜ್ಞಾನ ಇದೆ, ಅವ್ರಿಗೆ ನಾಲೆಡ್ಜ್ ಇದೆ, ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಈಗ ಏನಾಗುತ್ತೆ, ದಕ್ಕಿಸ್ಕೋಬಲ್ಲದ್ರು ಅಂತಿತ್ತು, ಆಗಿದೆ. ಸೊ ನನಗೆ ರಾಜಕೀಯ ಇಲ್ಲ ಸರ್. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲ, ಮುಗಿದೋಯ್ತು. ಅಲ್ಲ, ಒಂದು ರಾಜಕೀಯ ಪ್ರಜ್ಞೆ ಬೇಕು. ರಾಜಕೀಯ ಪ್ರಜ್ಞೆ ಇದೆ, ರಾಜಕೀಯ ಇಲ್ಲ. ನನಗೆ 3 ಪಕ್ಷದಲ್ಲೂ ಆಪ್ತರಿದ್ದಾರೆ. ನಂಗೆ ರಾಜಕೀಯ ಬೇಡ, ರಾಜಕೀಯ ಪ್ರಜ್ಞೆ ಬೇಡ ನಿಮಗೆ. ಒಂದೇ ಒಂದ್ಸಲ ವೋಟಿಂಗ್ ಮಿಸ್ ಮಾಡಿಲ್ಲ. ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿ ಹೋಗಿ, ಅದೇ ಒಂದು ದೊಡ್ಡ ರಾಜಕೀಯ ಪ್ರಜ್ಞೆ. ಅದೇ ಹೋಗಿ ಬರ್ತೀನಿ. ನನ್ನ ದೇಶ ಇದು, ನನ್ನ ನಾಡು, ನಾನು ಮಾಡಿ ಬರ್ತೀನಿ ವೋಟಿಂಗು. ಒಂದ್ಸಲ ಒಂದು ಘಟನೆ ಇದು, ಎಲ್ಲೂ ಹೇಳಿಲ್ಲ, ನಾನು ಹೇಳ್ತೀನಿ. ಅಪ್ಪ ನಾನು ಒಂಚೂರು ನಮ್ಮ ಊರಿಗೆ ಡ್ರಾಪ್ ಮಾಡಿಬಿಡು ಗುರುವೆ, ವೋಟಿಂಗ್ ಏನು ಒಂದು ಮಾಮೂಲಿ ಎಲ್ಲ ಇತ್ತು. ಒಂದು 3 ಡೇಸಿಂದ ಒಂದು ಹುಡುಗ ನನ್ನ ಜೊತೆಲಿದ್ದು, ಒಂದು ಗುಲ್ಬರ್ಗದ ಅಣ್ಣವ್ರೆ, ನಾನು ಇದು ಎಲೆಕ್ಷನ್ ಇದೆ, ಊರಿಗೆ ವೋಟಿಂಗ್ ಹೋಗ್ತಾಯಿದ್ದೀನಿ, ನೈಟ್ ಬಸ್ ಆಟೋಲಿ ಇದು ಟ್ರೈನಲ್ಲಿ ಅಂದ. ಯಾಕೆ? ನಾನು ಹೆಂಗೆ ಹೋಗ್ಲಪ್ಪ, ನಂಗೆ ಓಡ್ಸೋಕ್ಕೆ ಬರಲ್ಲ, ನೀ ಬಾಗುರುವೆ ಅಂತ ಹೇಳಿದ್ದೆ. ಅಣ್ಣವ್ರೆ ಹಿಂಗೆ ಅಂತ ಹೇಳ್ತಿದ್ದ. ಕೇಳಿದೆ, ಏನು ನೀವು ಓಟ್ ಹಾಕೋದು ಯಾರಿಗೆ ಹಾಕ್ತೀಯಾ? ಆ್ಯಕ್ಚುಲಿ ಕೇಳಬಾರ್ದಲ್ವ, ಸಾರಿ. ನೀವು ಹಾಕ್ತವ್ರು ಗೆಲ್ತಾರಪ್ಪ ಅಂದ. ಇಲ್ಲ ಅಣ್ಣವ್ರು ಸೋಲ್ತಾರವ್ರು ಅಂದ. ಹಾಂ, ಸೋಲ್ತಾರೆ ಎಂದು ಕೊಟ್ಟಾಕ ಹೋಗ್ತಾ ಇದೆಯಾ ಅಂದೆ. ಅದಕ್ಕೆ ಅವ್ನು ಏನಂದ ಗೊತ್ತಾ, ಅಣ್ಣವ್ರೆ ಅದು ಹಂಗಲ್ಲ ಸರ್, ನಾನು ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ಓಟ್ ಹಾಕೋದ್ರಿಂದ ಯಾರು ಗೆಲ್ತಾರೋ ಅದೇನೇ ಇರಲಿ, ಅವ್ನ ಹಣಬಲ ತುಂಬ ದೊಡ್ಡದಾಗಿದೆ, ಗೆಲ್ತಾರೆ. ಬಟ್ ನಂದು ನಿನಗೊಂದು ವಿರೋಧ ಇದೆ ಅಂತ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಣ್ಣವ್ರೆ. ನಿಮ್ಮ ಜೊತೆಲಿದ್ದು ಇಷ್ಟು ಕಲ್ತಿದ್ದೀನಿ ವೋಟಿಂಗ್ ಎಷ್ಟು ಮುಖ್ಯ ಅಂತ. ಈ ದೇಶದ ಬಗ್ಗೆ ಗೌರವ ಇದೆ. ಇದೊಂದಕ್ಕೋಸ್ಕರ ಓಟ್ ಹಾಕೋದಕ್ಕೆ ನನಗೆ ಟಿಕೆಟ್ ಎಷ್ಟು ಇಲ್ಲಿಂದ ಗುಲ್ಬರ್ಗ ನನ್ನ ಟ್ರಸ್ಟ್ ಮಾಡಿ ಬಸ್ ನಾನೇ ಬುಕ್ ಮಾಡಿ ಕಳಿಸ್ತೆ. ಅವತ್ತು ಹೋಗ್ಬೇಕಾದ್ರೆ ನೈಟ್ ವಾಪಸ್ ಬರ್ತೀಯ ತಾನೇ ಅಂದೆ. ಬರ್ತೀನಿ. ನಟ ಭಯಂಕರ ನಡೀತಾ ಇತ್ತಾಗ, ಎಲೆಕ್ಷನ್ ನಡೀತಾ ಇತ್ತು. ಆಗ ನಂದ ನನ್ನ ಕ್ಯಾಂಡಿಡೇಟ್ ಸೋಲ್ತಾರೆ. ಬಟ್ ಅವ್ನಿಗೆ ಈಗ ಒಂದು 16,000, ಒಂದು 50,000ದಿಂದ 70,000 ಓಟ್, 50,000 ಓಟ್ ತಗೋಬೋದು.
ಎದುರುಗಡೆಯವರು 1.25 ಲಕ್ಷ ತಾತಾರೆ ಸರ್ ಅಥವಾ ಹಂಗೆಂದ. ನಿನಗೆ 50,000 ವಿರೋಧ 50,000ದ ಒಂದೇವನು ನಾನು ಇರ್ತೀನಿ, ನಿನ್ನ ಬಗ್ಗೆ ನಂಗೆ ವಿರೋಧವಿದೆ ಅಂತ ಹೇಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಣ್ಣ. ಏನು ಬೇಕಾದ್ರೆ ಮಿರಾಕಲ್ ಆಗ್ಬೋದು, ನನ್ನ ಹಕ್ಕು ಚಲಾವಣೆ ಮಾಡ್ತೀನಿ ಅಂತ ಹೇಳ್ದೆ. ನನ್ನ ಜೊತೆಲಿದ್ದ ಹುಡುಗ ಆ ಮಾತು ಹೇಳಿದಾಗ ಹೆಂಗೆ ಇವೆಲ್ಲ ಅವ್ನಿಗೆ ನಾಲೆಡ್ಜ್ ಅಂದಾಗ ಏನು ಮಾತಾಡ್ತಾರಲ್ಲ, ನಿಮ್ಮ ಜೊತೆ ಓಡಾಡ್ತಲ್ಲಿ ಕಲಿತೆ, ಸಮಾಜದ ಮೇಲೆ ದೇಶದ ಬಗ್ಗೆ ಏನು ಗೌರವ ಇರಬೇಕು ಅನ್ನೋದಕ್ಕೆ ಹೇಳ್ದೆ. ಒಬ್ಬ ಸಾಮಾನ್ಯ ಹುಡುಗ, ನಾನು ಉತ್ತರ ಕರ್ನಾಟಕದಿಂದ ಬಂದಂಥ. ಹಾಗಾಗಿ ನಿಮಗೆ ರಾಜಕೀಯ ಪ್ರಜ್ಞೆ ತುಂಬ ಚೆನ್ನಾಗೇ ಇದೆ ನಮಗೆ. ಒಂದು ವೇಳೆ ಅಂದರೆ ಸುಮ್ಮನೆ ಇದು ಅಂದರೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಷ್ಟೇ, ಅಕಸ್ಮಾತ್ ನೀವೇನಾದರೂ ಕರ್ನಾಟಕ ಮಂತ್ರಿ ಆದರೆ ಯಾವ ಖಾತೆ ನಿಮಗೆ ಬೇಕು ಅಂತ ಅನ್ಸುತ್ತೆ? ಯಾವ ಖಾತೆ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ? ಅಲ್ಲ, ನಂಗೆ ಆಸಕ್ತಿನೇ ಇಲ್ಲ, ಬಟ್ ಕೇಳಿ ಫುಲ್ ಹೇಳ್ತೀನಿ. ಇಲ್ಲವೇ ಇಲ್ಲ ಅಂದಾಗ ಇನ್ಯಾಕೆ ಅಕಸ್ಮಾತ್ ಆಗ್ತೀನಿ ಅಂತ, ಅಕಸ್ಮಾತ್ ಕೇಳಿ ರಾಜಕೀಯ ಅಕಸ್ಮಾತ್ ಆದ್ರೆ ಒಂದು ಮಾತಲ್ಲಿ ಅಂತ ಕೇಳೋದು, ಅಕಸ್ಮಾತ್ ಆಗೋದಾದ್ರೆ ಮುಖ್ಯಮಂತ್ರಿ ಆಯ್ತೀನಿ, ಇನ್ಯಾಕೆ ಖಾತೆ ಯಾಕೆ ಬೇರೆ ನೋಡಕ್ ಹೋಗ್ತೀರಾ? ಗೃಹ ಬಿಟ್ಟು ಇನ್ಯಾವ್ದು ಬೇಕಾದ್ರೆ ಓಕೆ ನನಗೆ, ವಫ್ತು ಗೃಹ ಬಿಟ್ಟು. ಯಾಕೆ ಅದು ಎರಡು ಬೇಡ ಹೇಳ್ತೀನಿ. ನನ್ನ ಪಾಡಿಗೆ ನಾನು ರಾತ್ರಿ 9:30 ಎಲ್ಲ ಕೆಲಸ ಮುಗಿಸ್ಕೊಂಡೋಗಿ. ಸೊ ನಿಮ್ಗೆ ಆದ್ರೆ ಮುಖ್ಯಮಂತ್ರಿನ ಆಗ್ಬೇಕು ಅನ್ನೋದೇ ಇದೆ? ಅಲ್ಲ, ಕಾರಣ ಗೃಹ ಯಾಕೆ ಬೇಡ ಅಂತ ಕೇಳಿ ಮಜಾ ಇಡ್ತೀನಿ. 9:30 10 ಗಂಟೆ ಮಲಗಿರ್ತೀನಿ. ಎಲ್ಲೋ ಯಾವುದೋ ಒಂದು ಸಣ್ಣ ಕೋಪುಗಲ್ವ ಇಲ್ಲಿಂದ ರಾಯಚೂರು ತನೋ ಬೆಳಗಾವಿಲಿ ನಡೆದು ಬಿಡುತ್ತೆ. ಗೃಹ ಸಚಿವರು ಆನ್ಸರ್ ಮಾಡಿ ಅಂತ ಕೇಳ್ತಾರೆ. ನನ್ನ ಉದ್ದೇಶ ಅಲ್ಲ, ನಾನೊಂದು ಮಾಡು ಅಂತ ಅವ್ನಿಗೆ ಹೇಳಿಲ್ಲ, ಮಾಡಿಸ್ಕೊಂಡು ಇನ್ಯಾವುದೋ ಒಂದು ಹೆಣ್ಮಗು ಮೇಲೆ ಇನ್ನೆಲ್ಲೋ ದೌರ್ಜನ್ಯ ನಡೆದು ಬಿಡುತ್ತೆ. ಪೊಲೀಸ್ ಇಲಾಖೆ ಏನಾಗಿದೆ, ಕತ್ತೆ ಕಾಯ್ತಾ ಇದೆ ಅಂತ ಆ ದಿನ ನಾನು ಎಲ್ಲ ಕೆಲಸ ಹೋಗಿ ಮುಗಿಸ್ಕೊಂಡು ಮಲಗಿರ್ತೀನಿ. ಹಂಗಾಗುತ್ತೆ. ಸೊ ಇದು ನೀವು ಮುಖ್ಯಮಂತ್ರಿ ಆದರೂ ಶೂಟಿಂಗ್ ಮಾಡ್ತಾರೆ. ಆಮೇಲೆ ಶಿಕ್ಷಣ ಸಚಿವ ಆಗಲ್ಲ, ಮಿಸ್ ಆಗಿ ಯಾರೋ ಒಬ್ಬ ಪೇಪರ್ ಲೀಕ್ ಮಾಡಿಬಿಟ್ಟ, ನಾನು ಹಿಡ್ಕತ್ತಾರೆ. ಅಂದರೆ ಆಗದೇ ಇರಲಿ ಲೀಕು, ಮಕ್ಕಳ ಭವಿಷ್ಯ ಹಾಳಾಗದೇ ಇರಲಿ, ನನಗೆ ಅದ್ರ ಬಗ್ಗೆ ಕಾಳಜಿ ಇದೆ. ಆದರೆ ಈಗ ನಾನು ರಾಜೀನಾಮೆ ಕೊಡೋದು ಅಂದರೆ ಏನು ಗೊತ್ತಾ, ಅದು ಉಸಿರು ಕಟ್ಸುತ್ತೆ. ಯಾವುದೋ ಮಕ್ಕಳ ಭವಿಷ್ಯ ಅಂದರೆ ನಾನಿದ್ದು ಭವಿಷ್ಯ ಹಾಳಾಗೋಯ್ತಾ ಅಂತ. ವಕ್ಫ್ ಖಾತೆ ಬೇಡ, ವಕ್ಫ್ ಖಾತೆ ಬೇಡ, ಗೃಹ ಖಾತೆ ಬೇಡ, ಶಿಕ್ಷಣ ಖಾತೆ ಬೇಡ. ಇದು ಏನು ಜಲಸಂಪನ್ಮೂಲ ಖಾತೆ ತುಂಬ ಟಫೇ ಆಗುತ್ತಲ್ಲ ಅದು ಕೂಡ? ಹೌದಾ, ಯಾಕೆ? ಕಾವೇರಿ ಗಲಾಟೆ, ಜಲಸಂಪನ್ಮೂಲ ಅದಕ್ಕೆ ತಮಿಳ್ನಾಡು ಶುರುವಾಯ್ತೆ. ನಾನು ಸುಮ್ಮನೆ ಎಲ್ಲೋ ಕೂತಿರ್ತೇನೆ, ನಾನು ಯಾವುದೋ ಮೀಟಿಂಗಲ್ಲಿ ಕೂತು ನನ್ನ ಫೋಟೋ ಸುಟ್ಟಾಕ್ತಾರೆ, ಇನ್ಯಾರೋ ತಗೊಂಡು ಅದು ಕೊಡಿತಾರೆ. ಉನ್ನತ ಶಿಕ್ಷಣ ಖಾತೆ ಆಗ್ಬೋದು ಅನ್ಸುತ್ತೆ. ಯಾವುದೋ ಒಂದು CM ಬಿಟ್ಬಿಡಿ ಸರ್, ದೊಡ್ಡದೇ ಇದ್ಬೇಕಾದ್ರೆ ಯಾಕೆ ನೀವು ನೋಡ್ತಾರೆ? ಕ್ಯಾಪ್ಟನ್, ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಅದ, ನೀವು ಯಾಕೆ 7th ಆದ್ಮೇಲೆ ಹಾಕಲ್ಲ? CM ಆದ್ರೂ ಒಂದಷ್ಟು ಖಾತೆಗಳಂತ ಇರುತ್ತಲ್ಲ, ಎಲ್ಲಾನು ಅವ್ರು ಇಟ್ಕೊಳಕ್ಕಾಗಲ್ವಲ್ಲ ಇವಾಗ? ಆಯ್ತು, ಯಾವುದೋ ಒಂದಾಗಲಿ ಕೊಟ್ಟಿದ್ದು ಸಂತೋಷ. ಅಂದ್ರೆ ನೀವು ಕೃಷಿ ಖಾತೆ ಬೇಕು ಅಂತ ಹೇಳ್ತೀರೇನೋ ಅಂತ ನಾನು ಅನ್ಕೋತಾ ಇದ್ದೆ. ಅದಕ್ಕೆ ಯಾಕಂದ್ರೆ ನೀವು ಕೃಷಿ ಮಾಡ್ಕೊಂಡು ಆಸಕ್ತಿ ಇದೆ, ಕೃಷಿ ಬಗ್ಗೆ ಆಸಕ್ತಿ ಇದೆ, ಇನ್ನು ಕಲಿತಾ ಇದ್ದೀನಿ. ಕೃಷಿ ಖಾತೆ ನಂಗೆ ತುಂಬಾ ಇಷ್ಟವಾದ್ದು. ಐ ಆಮ್ ಹ್ಯಾಪಿ. ಈ ರಾಜಕೀಯ ಪ್ರಜ್ಞೆ ಅಂದಾಗ ಇನ್ನೊಂದು ಯೋಚನೆ ಬರ್ತಾ ಇತ್ತು ನನಗೆ. ಅಂದರೆ ಇವಾಗ ಈ ಪ್ರತಿಭಟನೆ, ಚಳುವಳಿ ಈ ಥರದ್ದೇನೆಲ್ಲ ಬರುತ್ತಲ್ಲ, ಸೊ ಆವಾಗ ಈ ತುಂಬ ಜನ ಸೆಲೆಬ್ರಿಟಿಗಳು ಸೈಲೆಂಟ್ ಆಗಿರ್ತಾರೆ. ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಎಲ್ಲ ಕಾಲದಲ್ಲಿ ಬೇಕು, ಬಟ್ ಚಳುವಳಿ ಬಂದಾಗ ನೀರಿನ ವಿಷಯ ಇರ್ಬೋದು, ಭಾಷೆ ವಿಷಯ ಇರ್ಬೋದು, ಏನೇ ಇರ್ಬೋದು, ಸುಮ್ಮನೆ ಇರ್ತಾರೆ. ಒಂದು ರೀಸನ್ನು ಇದೆ, ನಾನು ಮುಗಿಸ್ಬಿಡ್ತೀನಿ. ಅಲ್ಲ, ರೀಸನ್ನು ಇದೆ. ಏನಪ್ಪ ಅಂದರೆ, ಒಂದು ಏನೋ ಹೇಳಿಬಿಟ್ರೆ ಬ್ರ್ಯಾಂಡ್ ಆಗಿಬಿಡ್ತೀವಿ ನಾವು, ಈ ಪಕ್ಷ, ನೀವು ಆವಾಗಲೇ ಅದನ್ನು ಹೇಳಿದ್ರಿ, ಅಂದರೆ ಬ್ರ್ಯಾಂಡ್ ಆಗಿಬಿಡ್ತೀವಿ ಅನ್ನೋದು. ಇನ್ನೊಂದು, ಎಲ್ಲರೂ ತುಂಬ ದೊಡ್ಡ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲ ಸೆಲೆಬ್ರಿಟಿಗಳು ಕೂಡ. ಸೊ ನಾನು ಯಾವುದೋ ಪಾರ್ಟಿ ಕಡೆಗೆ ಅಥವಾ ಯಾವುದೋ ವಿಷಯದ ಬಗ್ಗೆ ಕಮೆಂಟ್ ಮಾಡಿದ್ರೆ ಎಲ್ಲಿ ನನ್ನ ಫಾಲೋವರ್ಸ್ ಕಮ್ಮಿ ಆಗ್ಬಿಡ್ತಾರೋ, ಹೋಗ್ಬಿಡ್ತಾರೋ ಅಂತ ಸುಮ್ಮನೆ ಇರ್ತಾರೆ. ಅಂದರೆ ನೀವೊಬ್ಬರು ಸೆಲೆಬ್ರಿಟಿಯಾಗಿ ನಿಮಗೂ ತುಂಬ ಫಾಲೋವರ್ಸ್ ಇದ್ದಾರೆ. ಸೊ ಇದನ್ನು ಹೆಂಗೆ ನೀವು ನಿಭಾಯಿಸ್ತೀರಾ? ಇದನ್ನು ಏನು? ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಹೇಳ, ಯಾಕಂದರೆ ಇದು ತುಂಬ ಇದು ಕೇಳಿ, ಇದನ್ನು ಮಜಾ ಹೇಳ್ತೀನಿ. ಹಂಗೆ ನಿಮಗೆ ನೆನಪಿರಬೇಕು, ನಾನು ಬಿಗ್ ಬಾಸ್ ಗೆದ್ದ ಸಮಯದಲ್ಲಿ ಇದೇ ಫ್ರೀಡಮ್ ಪಾರ್ಕ್ ಹತ್ರ ಅಂಗನವಾಡಿ ಮಹಿಳೆಯರದು ಒಂದು ಪ್ರತಿಭಟನೆ ನಡೀತಾ ಇತ್ತು. ನೀವು ಗೂಗಲ್ ಮಾಡಿ, ಅತಿ ದೊಡ್ಡ ಪ್ರತಿಭಟನೆ ಅದು, ಅತಿ ದೊಡ್ಡ ಪ್ರತಿಭಟನೆ. ರೈಟ್, ತುಂಬಾ ದಿವಸ ಅವ್ರು ಅಲ್ಲೇ ಮಲ್ಕೊಳ್ತಾರೆ. ಆ ದಿನ ನೈಟ್, ಅದ್ರ ಬೆಳಗ್ಗೆ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಮುಖ್ಯಮಂತ್ರಿ ಅವರು, ಬಸ್ ನಮ್ಮ ಮುಹೂರ್ತಕ್ಕೆ ಬರಬೇಕು ನೀವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿದ್ದೆಲ್ಲಿ ಗೊತ್ತಾ, ಅಂಗನವಾಡಿ ಪ್ರತಿಭಟನೆಗೆ. ಸಿದ್ದರಾಮಯ್ಯ ಮನೆಗೆ ಹೋಗಿ ಬಂದೆ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋದೆ. ಅದಾದಮೇಲೆ ನಮ್ಮ ಸಿನಿಮಾ ಕ್ಲಾಪ್ಗೆ ಏನು ಬಂದಾಗ ಕಿವಿಲ್ ಒಂದು ಮಾತು ಹೇಳಿದೆ, ಬಸ್ ಏನಾದ್ರು ಮಾಡಿ ಬಸ್ ನಮ್ಮ ಜನಕ್ಕೆ ಅಟ್ಲೀಸ್ಟ್ ಇದು ನಮ್ಮ ಸಿನಿಮಾ ಅಂದರೆ ಕೂತ್ಕೊಂಡೆ. ನನಗೆ ಏನಂದರೆ, ಇದು ಯಾರೋ 2,000 ರೂಪಾಯಿ, ಅವ್ರಿಗೆ ಎಷ್ಟೋ 3,000 ರೂಪಾಯಿ ಬರ್ತಿತ್ತು, 3,000 ರೂಪಾಯಿ ಬದುಕು ಕಟ್ಕೊಳ್ಳೋದು ಕಷ್ಟ, ಬಿಡಿಸಿ ಹೇಳಿದ್ರು. ಒಂದು 5,000 ಕೊಡಬೇಕು ಅನ್ನೋದು ಅವ್ರದ್ದೊಂದು ಬಾಧ ಇತ್ತು. 2 ದಿನಗಳ ಕಾಲ ಅಲ್ಲೋ ಪ್ರೀತಿನ ಕೂತ್ಕೊಂಡಿದ್ದೆ. ಗೆದ್ದಾಗೆಲ್ಲ ಅಂತಾರೆ, ಅದನ್ನ 2 ಈವೆಂಟ್ ಇತ್ತು, ನಂಗೆ 2.5 ಲಕ್ಷ ರೂಪಾಯಿ ಅದು, ನಾನು ಹೋಗಲಿಲ್ಲ, ಅಲ್ಲಿ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಜಾಯಿನ್ ಅಲ್ಲ, ಅವ್ರ ಜೊತೆ ನಿಮ್ಗೆ ಧೈರ್ಯವಾಗಿ ನಿಮ್ಮ ನೈತಿಕ ಸ್ಥೈರ್ಯ ಇರುತ್ತೆ. ಅದನ್ನೆಲ್ಲ ಮಾಧ್ಯಮ ಅಲ್ಲೇ ಇತ್ತು. ಒಂದು ಅಷ್ಟೆಲ್ಲ ಆದಮೇಲೆ ರೈತ ಪ್ರತಿಭಟನೆ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಹಳಷ್ಟು ದಿನ ರೈತ ಪ್ರತಿಭಟನೆ ಇದರಲ್ಲಿ ನಡೀತು, ಫ್ರೀಡಮ್ ಪಾರ್ಕಲ್ಲಿ. ಆ ದಿನ ನೀವು ನಂಬಲ್ಲ, ಬಿಗ್ ಬಾಸ್ ಗೆದ್ದ ದುಡ್ಡಲ್ಲಿ ಒಬ್ಬರು ಕರ್ಕೊಂಡು ಹೋದ್ರು ನನ್ನ, ತುಂಬ ಗೊತ್ತಿರೋರೊಬ್ಬರು.
ಎಲ್ರಿಗೂ ನಾನು ಇದನ್ನು ಕೊಡೋಕ್ಕಾಗಲ್ಲ ನನ್ನ ಕೈಲಿ. ಎಲ್ಲ ಚಳಿಲಿ ನಡುಗ್ತಾ ಇದ್ರು. ಡಿಸೆಂಬರಲ್ಲಿ ನಿಮಗೆ ಚಳಿ ಇರುತ್ತೆ. ಆಗ ನಾನು ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಶಾಲ್ಸ್ ಕೊಡ್ತಾರೆ ಗೊತ್ತಾ, ನನಗೆ ಸನ್ಮಾನಗಳು ಮಾಡ್ತಾ ಇರ್ತಾರೆ ಗೊತ್ತಾ, ಕೆಲವು ಸಣ್ಣದಿರುತ್ತೆ, ಎಲ್ಲವನ್ನು ದೊಡ್ಡದು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಅಲ್ಲಿರೋರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದು 50,000 ರೂಪಾಯಿ ನಾನೇ ಕೊಟ್ಟೆ. ನಾನು ಬಿಗ್ ಬಾಸ್ ಗೆದ್ದುಡ್ಡು ಇಂಥ ಕೆಲಸಗಳಿಗೆ ವಿನಿಯೋಗ ಆಗಿದೆ. ಯಾರು ಏನಾರು ಅನ್ಕೊಳ್ಳಿ ಬಿಡಿ ಸರ್, ನನಗೇನು ನನ್ನ ತಲೆನೇ ಕೆಡಿಸ್ಕೊಳ್ಳ. ನಾನೇ ಅಲ್ಲಿದ್ದ ರೈತರಿಗೆ ಊಟ ಮಾಡಿಸಿ ಅದನ್ನೇ ಕೊಟ್ಟು ಬಂದೆ. ಸೊ ನನಗೆ ಖುಷಿ ಇದೆ. ನನಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ನಂಗೆ ಗೊತ್ತಿದೆ ಸರ್. ಇದು ನನ್ನ ಹಕ್ಕದು. ಆದರೆ ಇವರು ಆ ಪ್ರತಿಭಟನೆ ರಾಜಕೀಯ ಪ್ರೇರಿತವಾದರೆ ನಮಸ್ಕಾರ, ನಂಗೆ ಬಿಟ್ಬಿಡಿ. ಯಾರನ್ನ ವೈಯಕ್ತಿಕವಾಗಿ ಒಂದು ಪಕ್ಷನ ಟಾರ್ಗೆಟ್ ಮಾಡೋದು, ಅದು ರೈತರ ಹಕ್ಕಿಗೆ ಹೋದರೆ ನಾನು ಯಾರಾದರೂ ನಂಗೆ ಲೆಕ್ಕ ಇಲ್ಲ. ನಾನು ಮೋದಿನ ಗೌರವಿಸ್ತೀನಿ ಅಂತ. ರೈತರ ಹಕ್ಕು ಅಂದರೆ ರೈತರು ಮುಖ್ಯ ಆಗ್ತಾರೆ ನನಗೆ. ಸೊ ಯಾವುದೇ ಸೋಷಿಯಲ್ ಇಶ್ಯೂಸ್ ಬಂದರೆ ನೀವು ಸಪೋರ್ಟ್ ಮಾಡ್ತೀರಾ? ಅಂದರೆ ಅದರಲ್ಲಿ ಇದಿರಬಾರ್ದು, ರಾಜಕೀಯದ ನೆರಳಿರಬಾರ್ದು, ರಾಜಕೀಯದ ಸೋಂಕಿರಬಾರ್ದು. ಹಂಗಿದ್ದಾಗ ಭಯ ಆಗುತ್ತೆ ನನಗೆ. ಅದಕ್ಕೆ ಈಗೆಲ್ಲ ನಿಲ್ಲಿಸ್ಬಿಟ್ಟೆ ನಾನು. ಈಗ ಜೆನ್ಝಿದು ಅಷ್ಟು ದೊಡ್ಡ ಪ್ರತಿಭಟನೆ ಆಯಿತು ಅಂದರೆ ದಿಲ್ಲಿ ಪ್ರತಿಭಟನೆ, ಅಥವಾ ಇವಾಗ ಜಾರ್ಖಂಡಲ್ಲೂ ಮತ್ತೆ ಪ್ರತಿಭಟನೆ ಆಗ್ತದೆ. ಎಲ್ಲ ಸ್ಟೂಡೆಂಟ್ಸು ಒಂಥರ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಅಂದರೆ ಅದ್ರ ಬಗ್ಗೆ ಏನು ನೀವು ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ಥರದ ವಿಷಯಗಳು ಬಂದಾಗ ಹೆಂಗೆ ಒಬ್ಬ ಸೆಲೆಬ್ರಿಟಿಯಾಗಿ ರಿಯಾಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ನೋಡಿ. ನನಗೆ ಒಂದು ಮಾತಿದೆ. ಈ ಘಟನೆ ನಡೆದ ದಿನ ಮೋದಿಯವರು ಒಂದು ಲೈವ್ ಬಂದು ಒಂದು ಮಾತು ಹೇಳ್ಬಿಟ್ಟಿದ್ದಿದೆ, ಹೆದರಬೇಡಿ ನಾನಿದ್ದೀನಿ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಇದಕ್ಕೆ. ನನಗೇನು ಅನಿಸ್ತು ಅಂದರೆ, ಎಷ್ಟೋ ಸಲ ಕೆಲವರು ಪೇಪರ್ ಲೀಕ್ ಆಯಿತು, ಕೆಲವರು ದುಡ್ಡು ಕೊಟ್ಟೆಲ್ಲ ಹಂಚಿ, ಇನ್ಯಾರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಸಾಲಾಗಿಲ್ಲ ಮಾಡ್ಕೊಂಡು ಏನೇನೋ ಫೇಕ್ ಪೇಪರ್ಸ್ಗೆಲ್ಲ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಎಲ್ಲ ಆಗ್ತಾಯಿತ್ತು ಅಂದಾಗ ಒಂದು ಮಾತು ಬಂದು ಹೇಳಬೇಕಾಯ್ತು ಅಂತ ನಂಗೆ ಮೋದಿಯವ್ರ ಬಗ್ಗೆ ಅನಿಸಿದ್ದು ನಿಜ ಒಂದು. ಆದರೆ ಅಟ್ ದ ಸೇಮ್ ಟೈಮ್ ಆ ಪ್ರತಿಭಟನೆ ಎಜುಕೇಷನ್ ಕುರಿತಾಗಿ, ಶಿಕ್ಷಣದ ಗುಣಮಟ್ಟದ ಸುಧಾರಣೆ ಕುರಿತಾದಾದರೆ ದೇವರಾಣೆ ನಂಗೆ ಸಪೋರ್ಟ್ ಇದೆ. ಅಲ್ಲಿ ಹೋಗಿ ಇನ್ಯಾರನ್ನೋ ರಿಲೀಸ್ ಮಾಡಿ, ಅದೇ ಹೇಳಿದ್ನಲ್ಲ, ಅಂದರೆ ಪ್ರತ್ಯೇಕ ಹೋರಾಟಗಾರರು, ದೇಶದ ಕಾಶ್ಮೀರಿ ಪ್ರತ್ಯೇಕ ಹೋರಾಟಗಾರ ರಿಲೀಸ್ ಮಾಡಿ ಅಂತ ಹೇಳೋದು, ಇನ್ಯಾರ್ದೋ ಭಾವನೆಗಳಿಗೆ ಹರ್ಟ್ ಮಾಡೋದು, ಅಲ್ಲಿ ಕೂತ್ಕೊಂಡು ಇನ್ಯಾರ್ದೋ ಹೇಳೋದು, ಇದು ಅಂದರೆ ದೇವ್ರಿಗೆ ಬೈಯೋದು, ಅಲ್ಲಿ ಕೂತ್ಕೊಂಡು ಡ್ಯಾಶ್ ಅನ್ನೋದು, ಇನ್ನು ಕೂತ್ಕೊಂಡು ನಮ್ಮ ಪ್ರಧಾನಿ ಅವ್ರ ತಾಯಿನ ಬೈಯೋದು, ಇದೆಲ್ಲ ಆದಾಗ ಅದು ಜಂಗ್ಸಿ ರೂಪವಾಗಿರಲ್ಲ. ಅದಕ್ಕೆ ಬಹಳಷ್ಟು ಮಸಾಲೆಗಳು ಆ್ಯಡ್ ಆದಾಗ ನನಗೆ ಕಷ್ಟ ಆಗುತ್ತೆ. ಅಂದರೆ ಇದು ಯಾಕೆ ಬಂತು ಅಂದರೆ, ಪ್ರಥಮ ಅಂತ ಹೇಳಿದಾಗ ಬರೋದು ಯಾವಾಗಲೂ ಒಂದು ಖಂಡಿಸೋದು ಕೂಡ, ಖಂಡಿಸ್ತೀನಿ ಅಂತ. ಸೊ ಇವತ್ತು ಅಂದರೆ ಸ್ವಲ್ಪ ದಿವಸ ಎಲ್ಲರೂ ಸುಮ್ಮನೆ ಇದ್ದರು, ಇವಾಗ ಎಲ್ಲ ಕಡೆ ಒಂಥರ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ಅಂದರೆ ಸ್ಪೆಷಲಿ ಈ ಸ್ಟೂಡೆಂಟ್ಸ್ ಅಂತ ಏನಿದ್ದಾರೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅಂದರೆ ಈಗ ಜಾರ್ಖಂಡ್ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು. ಆಲೋಚಿಸಿ ಮುನ್ನಡೀರಿ. ಯಾಕಂದರೆ ತುಂಬ ಈಸಿಯಾಗಿ ಬ್ರೈನ್ ವಾಶ್ ಮಾಡ್ಬೋದು ಮಕ್ಕಳಿಗೆ. ನೀವು ಯಾವ ಹಂತಕ್ಕೆ ಬೇಕಾದ್ರೆ ದಾರಿ ತಪ್ಪಿಸ್ಬೋದು. ದಾರಿ ತಪ್ಪಬೇಡಿ. ಅದು ಜಾರ್ಖಂಡ್ಲೇ ಆಗಲಿ, ಎಲ್ಲೇ ಆಗಲಿ, ಎಲ್ಲಾದರೂ ತಪ್ಪೆ. ವಿದ್ಯಾರ್ಥಿಗಳು ದಾರಿ ತಪ್ಪಬೇಡಿ ಯಾರದು. ಆಮೇಲೆ ಹೋಗಿ ಅಲ್ಲ, ಬಟ್ ಈಗ ದಾರಿ ತಪ್ಪಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಅಂದ್ರೆ ಎಲ್ಲ ಬೇಸತ್ತು ಹೋರಾಟ ಜಾರ್ಖಂಡ್ ಆದ್ರೂ ಅಷ್ಟೇ, ಡೆಲ್ಲಿ ಆದ್ರೂ ಅಷ್ಟೇ, ಹೋರಾಟ ದಿಕ್ತಪ್ಪಾರ ಸರ್. ಅಂದ್ರೆ ಈಗ ನೀಟಲ್ಲೂ ಕೂಡ ಅಂದ್ರೆ ಇವಾಗ ಎಕ್ಸಾಮ್ ಪೇಪರು ಲೀಕ್ ಆಗುತ್ತೆ, ಆಮೇಲೆ ನೇಮಕಾತಿದು ಲೀಕ್ ಆಗುತ್ತೆ. ಇವಾಗ KPSC ಗಲಾಟೆ ಕರ್ನಾಟಕದಲ್ಲಿ ಆಗ್ತಾ ಇದ್ದಿದ್ದು ನೀವು ನೋಡಿರ್ಬೋದು. ಸೊ ಎಲ್ಲಾ ಕಡೆ ಲೀಕ್ ಆಗ್ತಿದೆಯಲ್ಲ. ಸೊ ಒಂಥರ ಇವರು ರೊಚ್ಚಿಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಸರ್. ರೊಚ್ಚಿಗೆದ್ದಿದ್ದು ಆರ್ಗ್ಯಾನಿಕ್ ಆಗಾದ್ರೆ ನ್ಯಾಯ ಕೇಳೋದು ತಪ್ಪಲ್ಲ. ಅದ್ರ ಮೇಲೆ ಪೊಲಿಟಿಕಲ್ ಕಾರಣಗಳು, ಅದನ್ನ ಬೇರೆ ಯಾವುದೋ ದೇಶದ ಶಕ್ತಿ ನಿಯಂತ್ರಿಸ್ತಾ ಇದೆ ಅಂದರೆ ನಾನು ಒಪ್ಪಲ್ಲ ಸರ್. ನಮ್ಮ ದೇಶದ ಸಮಸ್ಯೆ ನಮ್ಮವರೇ ಪರಿಹರಿಸಬೇಕು, ನಮ್ಮವರೇ ಅದಕ್ಕೆ ಧ್ವನಿಯಾಗಿರಬೇಕು. ಇದು ಬೇರೆ ಯಾವುದೋ ಟೂಲ್ ಕಿಟ್ ಆಗುತ್ತೆ, ಇನ್ಯಾರ್ದೋ ಇದಕ್ಕೋಸ್ಕರ. ಜಾರ್ಖಂಡ್ಲಿ ನೋಡಿ ಕಾಂಗ್ರೆಸ್ ವಿರುದ್ಧ ನಂಗೆ ಏನಾಗ್ತಾ ಇದೆ, ಅದು ಶಿಕ್ಷಣದ ಮೌಲ್ಯದ ವಿರುದ್ಧ ತಿರುಗಿ ಬಿದ್ದರೆ ಸಂತೋಷ. ಶಿಕ್ಷಣದ ಸಮಸ್ಯೆ ವಿರುದ್ಧ ನಾವು ಇಲ್ಲಿ BJP ವಿರುದ್ಧ ಮಾಡೋರು, ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಡ್ತೀವಿ. ಹಂಗಾಗ್ಬಾರ್ದು ಸರ್. ಅದು ಗುಣಮಟ್ಟಕ್ಕೋಸ್ಕರ ಹೋರಾಡಿ. ಅಂದ್ರೆ ರಾಜಕೀಯ ಬಿಟ್ಟು ಹೋರಾಟ ನಡೀಬೇಕು. ವಿದ್ಯಾರ್ಥಿ ನಿಮ್ಗೆ ಯಾಕೆ ರಾಜಕೀಯ, ನಿಮ್ಗೆ ಅಲ್ಲಿ ಯಾಕೆ ಅಲ್ಲಿ ಪ್ರತ್ಯೇಕವಾದಿಗಳ ಜೊತೆಗೆ ಅವ್ರ ಜೊತೆ ಯಾಕೆ ಸ್ಟೇಜ್ ಹಂಚ್ಕೋಬೇಕು? ಅಲ್ಲಿ ಕೂತ್ಕೊಂಡು ಇನ್ನೊಂದು ಯಾರೋ ಅಂತ ಹೇಳೋದು. ಯಾರೋ ಒಂದು ಮಗು ಹೇಳ್ತಾ ಇತ್ತು, ಅದು ಯಾವುದೋ ಒಂದು, ಮೋದಿಜಿ ಕ್ಯಾಕ್ ಖುದ್ ಪಡೇಲಿಕ್ಕೆ ಕ್ಯಾ ಪರೀಕ್ಷಾ ಕಾ ಪಿ ನೈ ಆತ. ಇದೇನಾಗುತ್ತೆ, ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ, ಅವ್ರಿಗೆ ನೆಕ್ಸ್ಟ್ ನೀಟ್ ಫುಲ್ ಫಾರ್ಮ್ ಏನು ಅಂತ ಹೇಳೋಕ್ಕೆ ಗೊತ್ತಿರಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಅಟ್ಲೀಸ್ಟ್ ಮಕ್ಕಳಿಗೆ ಈ ಸಮಯನ ನಿಮ್ಮ ಸಮಯ ಹೆಚ್ಚು ಕೊಡಿ. ಇದು ಚಿಕ್ಕ ವಯಸ್ಸಿನಲ್ಲಿ ಒಂದಷ್ಟು ಎಂಜಾಯ್ ಮಾಡೋ ಟೈಮು, ಅಥವಾ ಖುಷಿ ಫ್ಯಾಮಿಲಿ ಜೊತೆಗೆ ಒಂದು ಅದೇನು ಗೊತ್ತಾ, ಅದೊಂದು ಸೇಫ್ ಆಗಿರೋವಂಥ ಟೈಮು. ಅದನ್ನ ಈ ವಯಸ್ಸಿನಲ್ಲಿ ಮಕ್ಕಳನ್ನ ಪ್ರತಿಭಟನೆಗೆಲ್ಲ ತರಿಸಿ, ಜೊತೆಗೆ ಅವ್ರು ಕೆಟ್ಕೊಂಡು ಎಷ್ಟೋ ಜನ ಆಡ್ಕೊಂಡು ಟ್ರಾಲ್ ಮಾಡೋಂಗಾಯ್ತು. ಅವ್ರ ಕಣ್ಗೂ ಆಹಾರ ಆಗಬಾರ್ದು. ಮಕ್ಕಳು ಚೆನ್ನಾಗಿರಲಿ ಆಯಿತಾ. ಇನ್ಯಾರೋ ಕೂತ್ಕೊಂಡು ಮೋದಿ ಅವ್ರ ತಾಯಿ ಬೈದಿದ್ಲೆ ಹುಡುಗಿ, ಈಗ ಅವಳನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದ್ರು. ಇದೆಲ್ಲ ನಂಗೆ ಏನಾಗುತ್ತೆ ಅಂದರೆ, ಇಬ್ಬರು ಚೆನ್ನಾಗಿರಲಿ, ನಮ್ಮ ಮಕ್ಕಳೇ ಅವರು, ನಮ್ಮ ಹುಡುಗರೇ, ನಮ್ಮ ಹುಡುಗಿರೇ, ಅವರು ನಮ್ಮವರೇ. ಆದರೆ ಯಾರ್ದೋ ಮಾತು ಕೇಳ್ಕೊಂಡು ಪ್ರವೋಕ್ ಆಗಿ ಮಾಡಿದೆ ಅಂದಾಗ ಬೇಜಾರಾಗುತ್ತೆ. ಜೊತೆಗೆ ಕಲ್ಲೆಸೆಯೋದು, ಇನ್ಯಾರಿಗೋ ಪೊಲೀಸ್ ಮೇಲೆ ಕಲ್ಲೆಸೆಯೋದು ಮಾಡಬೇಡಿ.
ನಿಮ್ಮ ಪ್ರತಿಭಟನೆ ಶಾಂತವಾಗಿ ನೀವು ಗೆಲ್ಲೋದ್ರ ಕಡೆ ನೀವು ಶಿಕ್ಷಣ ವ್ಯವಸ್ಥೆ ಸುಧಾರಿಸೋಕ್ಕಾಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಪ್ರತಿಭಟನೆಗಳು ಯಾರ್ದಾಗಲಿ, ಜಾರ್ಖಂಡ್ಲಾದರೂ ತಪ್ಪೆ, ಡೆಲ್ಲಿಲಾದರೂ ತಪ್ಪೆ, ನನ್ನ ಸಪೋರ್ಟು ಮಕ್ಕಳಿಗೆ. ಆ ಮಕ್ಕಳಲ್ಲಿ ರಾಜಕೀಯದ ಮತ್ತು ಇನ್ಯಾರಾದರೂ ಅವ್ರನ್ನ ವಶೀಕರಣ ಶಾಂತಿಯುತವಾಗಿ ನಡಿಬೇಕು ಮತ್ತು ರಾಜಕೀಯ ಇಲ್ಲದೆ ಏನು ಇಶ್ಯೂ ಇದೆ ಅದಕ್ಕೋಸ್ಕರ ನನಗೇನು ಅನ್ಸುತ್ತೆ ಗೊತ್ತಾ, ಈಗ ಅದೇ ಮಕ್ಕಳು ರಾಜೀನಾಮೆ ಕೇಳಿದ್ರಲ್ಲ, ಅದೇ ಸಮಯಕ್ಕೆ ಅದೇ ಸೇಮ್ ಇನ್ನು ಮುಂದೆ ಪರೀಕ್ಷಾ ಪದ್ಧತಿಲಿ ಎಕ್ಸ್ಟ್ರೀಮ್ ಸುಧಾರಣೆ ಆಗಬೇಕು ಅನ್ನೋದಕ್ಕೆ ಹೋರಾಟ ಮಾಡಿದ್ರು. ಕೇಳ್ತಾ ಇರೋದು ಇವಾಗ ಜಾರ್ಖಂಡಲ್ಲಿ ನಡೀತಾ ಇರೋದು ಅದೇ. ನನಗೆ ಅದೇ ಅದು ರಾಜಕೀಯದ ಇದು ಬೇಡ, ಸೋಂಕು ಬೇಡ. ಸರಿ, ರಾಜಕೀಯದ ಸೋಂಕು ಏನು ಬಂದಿಲ್ಲ ಅಂತ ಅನ್ಸುತ್ತೆ. ಅದೇ ಎಲ್ಲಿ ಬಂದರೂ ತಪ್ಪಲ್ವಾ, ಈಗ ಡೆಲ್ಲಿಲಿ ಬಂದರೂ ತಪ್ಪು, ಇಲ್ಲಿ ಬಂದರೂ ತಪ್ಪೇ ಅದು. ಆಮೇಲೆ ಲೈಫಲ್ಲಿ ಈಗ ಪ್ರತಿಯೊಬ್ಬರಿಗೂ ಒಬ್ಬರು ಬಾಸ್ ಅಂತ ಇರ್ತಾರೆ. ಕೆಲವರಿಗೆ ದೇವರು ಬಾಸ್, ಕೆಲವರಿಗೆ ಅಪ್ಪ ಅಮ್ಮ ಬಾಸ್, ಕೆಲವರಿಗೆ ಹೆಂಡತಿ ಬಾಸ್, ಇನ್ನು ಕೆಲವರಿಗೆ ಡಿ ಬಾಸ್. ನಿಮಗೆ ಯಾರು ಬಾಸ್? ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗೆ ಬಾಸ್ ಅಂದೆ. ಎಲ್ಲ ಕನ್ನಡಿಗರು ನನಗೆ ಬಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಬಾಸ್ ಆಗಬೇಕು ಅಂತ ಯಾಕಂದೆ ಅಂತ ಹೇಳಿದ್ರೆ, ನೋಡ್ರಿ ಯಾರಿಗೆ ಇರಲಿ ಅವ್ರ ಅಪ್ಪ ಅಮ್ಮ ಬಾಸ್ ಆಗಬೇಕು. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಬಿಡಿಸಿ ಹೇಳ್ತೀನಿ. ಒನ್ಸ್ ಅರಿಸ್ಟಾಟಲ್ ಟೋಲ್ಡ್, ಒನ್ ಸಾಕ್ರೆಟಿಸ್ ಟೋಲ್ಡ್, ಒನ್ಸ್ ಶೇಕ್ಸ್ಪಿಯರ್ ಸೆಡ್ ಅಂತ ಹೇಳ್ತಾರೆ. ಗಮನಿಸ್ತಿರ್ತೀರಿ ನೀವು. ಅವ್ರಿಗೆ ಏನಂತ ಗೊತ್ತಾ, ಒನ್ಸ್ ಇವ್ರ ಅಪ್ಪ ಟೋಲ್ಡ್, ನಿಮ್ಮ ಅಪ್ಪ ಏನು ಹೇಳಿದ್ರು ಅಂತ ಕೇಳಿದ್ರೆ ಜೀವನದ ಪಾಠ ಕಲಿತೀರಾ, ಯಾಕೆ ನಿಮ್ಮ ಅಪ್ಪ ಕಷ್ಟ ಸುಖ ನೋಡಿರ್ತಾನೆ. ಒನ್ಸ್ ಸಾಕ್ರೆಟಿಸ್ ಟೋಲ್ಡ್, ಒನ್ಸ್ ಶೇಕ್ಸ್ಪಿಯರ್ ಸೆಡ್ ಅಂತ ಆಗ್ತೀವಿ ನಾವು, ಗೊತ್ತಾ? ಕೋಟ್ ಮಾಡ್ಬೇಕಾರೆ ಶೇಕ್ಸ್ಪಿಯರ್ ಯಾರು ನಂಗೆ ಗೊತ್ತಿಲ್ಲ, ಅವ್ನು ಹೇಳ್ದ ಅದೆಲ್ಲ ನೆನ್ಸ್ಕೊಳ್ಳೋಕೆ ಗೊತ್ತಾಗ್ತಿ. ನಿಮ್ಮ ಅಪ್ಪ ಏನು ಹೇಳ್ದ ನೆನ್ಸ್ಕೊಳ್ಳೋಕೆ ಗೊತ್ತಲ್ವಾ? ನಿಮ್ಮ ಅಪ್ಪ ಜೀವನದ ಕಷ್ಟ ಸುಖ ನೋಡಿರ್ತಾನೆ, ಅವ್ನ ಮಾತಿಗೆ. ನಂಗೆ ಇಷ್ಟೇನು ಬುದ್ಧಿವಂತಿಕೆ ಬಂದಿದೆ ನಮ್ಮ ಅಪ್ಪನಿಂದ ಸರ್. ನಮ್ಮಪ್ಪ ಸಖತ್ ಬುದ್ಧಿವಂತರು, ಇದೇ ನನಗೆ ಬಂದಿರೋಂಥ ವರ. ಸೊ ನಾನು ಅದೇ ಹೇಳ್ತಾ ಇದ್ದು, ಒಂದು ಸಾಕ್ರೆಟಿಸ್ ಟೋಲ್ಡ್ ಅವೆಲ್ಲ ಮಾಡ್ತಿಲ್ಲ, ಅದ್ರ ಬದಲು ನಿಮ್ಮ ಅಪ್ಪ ಅಮ್ಮ ನಿಮಗೆ ಬಾಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಅಂದರೆ ಮೊನ್ನೆ ಒಂದು ರಾಮನಗರದಲ್ಲಿ ಒಂದು ಪ್ರೋಗ್ರಾಮ್ ಆಯಿತು. ಅಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿ ಅವರು ಹೋಗಿದ್ರು. ಅವಾಗ ಅಂದರೆ ಒಂದಷ್ಟು ಜನ ಡಿ ಬಾಸ್ ಅಂತ ಗಲಾಟೆ ಮಾಡಿದ್ರು. ಮುಖ್ಯಮಂತ್ರಿ ಅವರು ಭಾಷಣ ಬಿಟ್ಟು ಕೂತ್ಕೊಳ್ಳೋ ಥರ ಆಯಿತು. ಒಂದು ಮಾತು ಹೇಳ ಅಂದ್ರೆ ಸೊ ನಿಮ್ಮ ಏನೋ ಒಂದು ಇಶ್ಯೂ ಆದಾಗ್ಲೂ ಕೂಡ ನೀವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಈ ಹಾಳಾದ ಸೋಷಿಯಲ್ ಮೀಡಿಯಾದಿಂದನೇ ಇದೆಲ್ಲಾನು ಆಗೋದು. ಹಂಗಲ್ಲ, ಅದು ಏನಾಗುತ್ತೆ ಗೊತ್ತಾ, ಈ ಹಾಳಾದ ಸೋಷಿಯಲ್ ಮೀಡಿಯಾದಿಂದನೇ 90% ಸುಮ್ಮನಿರ್ತಾರೆ ಸರ್. ಒಂದು 10% ವೈರಲ್ ಆಗ್ಲಿ ಅಂತ ಬರ್ತಾರೆ, ಅದು ತಪ್ಪು ಅಂತಲ್ಲ. ಆಮೇಲೆ ಒಂದು ಹೇಳಿ, ನಾನು ಕೇಳಕೊಟ್ಟಿದ್ದು ನಾನು ಬಾಸ್ ಬಗ್ಗೆ ಕೇಳೋದಕ್ಕೆ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇವಾಗ ಒಂಥರ ಬಾಸ್ ಆಗಿರೋದು ಸೋಷಿಯಲ್ ಮೀಡಿಯಾ ಅಲ್ಲ. ಒಂದು ಹೇಳ್ತೀನಿ ಕೇಳಿ. ಆ ದಿನ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ 2 ವಿಷಯ ನೆನ್ಪಿಟ್ಕೊಳ್ಳಿ, ಆಮೇಲೆ ವಿಚಾರಕ್ಕೆ ಬರ್ತೀನಿ ನಾನು. ಸರ್, ಒಂದು ಪ್ರತ್ಯೇಕ ಪವರ್ ಸೆಂಟರ್ ಅಂತ ಕಾಂಗ್ರೆಸ್ಸಲ್ಲಿ ಶುರು ಮಾಡಿ ಅವರು ಪಾಪ ಹೋರಾಟ ಮಾಡಿ ಇವತ್ತು ಈ CM ಬಂದಿದ್ದಾರೆ. ಕಷ್ಟದ ದಿನಗಳು ಅನುಭವಿಸಿದ್ದಾರೆ, ಎಲ್ಲವೂ ನೋಡಿದ್ದಾರೆ ಪಾಪ. ಆಮೇಲೆ ಅವತ್ತೊಂದು ದಿನ ಘಟನೆ ಏನು ಗೊತ್ತಾ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿದೆ, ನನಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿಲ್ಲ ಅಂತ ಎಲ್ಲರೂ ಟೈರ್ ಸುಟ್ಟು ಹಾಕೋದು, ಅವ್ರಿಗೆ ಮಸಿ ಬೆಳೆಯೋದು, ಅವ್ರ ಪ್ರತಿಕೃತಿಗೆ ಎಲ್ಲ ಅಷ್ಟೆಲ್ಲ ನೋವು ಮಧ್ಯೆ, ಒತ್ತಡಗಳ ಮಧ್ಯೆ ಎಲ್ಲರನ್ನೂ ನಿಭಾಯಿಸಿ ಸಾಕಾಗಿ ತಾಳಪ್ಪ ಒಂಚೂರು ರಾಮನಗರ ಅಟೆಂಡ್ ಮಾಡೋಣ ದೇವ್ರ ಕರಗಕ್ಕೆ ಅಂತ ಬಂದರೆ 1 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡದೆ ಹೋದಾಗ ಇದೆಲ್ಲ ಆಗುತ್ತೆ. ನಿಮಗೆ ಡಿ ಕೆ ಶಿವಕುಮಾರ್ ಒಂಥರ ಹಠಯೋಗಿ ಇದ್ದಂಗೆ, ಅವ್ರ ಪಾಪ ಮಾತಾಡೋಕ್ಕೆ ಕೊಡದೆ. ಈಗ ಅವ್ರಿಗೇನು ಅನ್ಸುತ್ತೆ, ನಾನು ಮಾತಾಡೋಕ್ಕೆ ಬಂದಾಗ ಯಾವುದೋ ಒಂದು ಹೆಸರು ಹೇಳಿ, ಈಗ ಅವ್ರು ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಹೋದಲ್ಲ ಸರ್. ಅವ್ರು ಏನೋ ಹೇಳಿಕೊಟ್ರು ಒಳ್ಳೇದು, ಯಾರ ಬಗ್ಗೆನಾರು ಆಗಿರ್ಬೋದು, ಪ್ರಸ್ತುತ ರಾಜಕೀಯ ಇರ್ಬೋದು, ಸಿನಿಮಾ ಕಲಾವಿದ್ರು ಇರ್ಬೋದು, ಅಲ್ಲಿ ಪಕ್ಕದಲ್ಲಿ ಕೂತಿದ್ದವರು ಸುದೀಪ್ ಸರ್ ಇರ್ಬೋದು, ಅಥವಾ ಇಲ್ಲಿದ್ದ ಯಾರೋ ನಿರೂಪಣೆ ಮಾಡ್ತಿದ್ದವ್ರ ಬಗ್ಗೆ ಇರ್ಬೋದು, ಅಥವಾ ಜನಗಳ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಮೀರಿ ದರ್ಶನ್ ಅವ್ರ ಬಗ್ಗೆನೇ ಒಳ್ಳೆ ನ್ಯೂಸ್ ಕೊಡ್ತಿರ್ಕೋ ಏನೋ ಹೇಳ್ತಿದ್ರೋ ಏನೋ. ಅವ್ರು ಮಾತಾಡೋಕ್ಕೆ ನೀವು ಅವಕಾಶ ಕೊಡದೆ ಹೋದರೆ ಏನರ್ಥ ಹೇಳಿ? ಅವರು ಕೂಡ ಲೀಡ್ರ್ ಅಲ್ವಾ? ಹೌದು, ಅವರು ಮತ್ತೆ ಮಾತಾಡಿದ್ರು ಕೂಡ ನಾನು ಕೇಳಕೊಟ್ಟಿದ್ದು, ಬಟ್ ಅದು ತಲುಪಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಸೋಷಿಯಲ್ ಮೀಡಿಯಾ. ಅವ್ರು ಹೇಳಿದ ಒಳ್ಳೆ ವಿಚಾರಗಳು ತಲುಪಲ್ಲ. ಓಕೆ, ಇವರು ಅದಕ್ಕೆ ಅಂದ್ರೆ ಅದು ಒಂದು ಮಿಸ್ಯೂಸ್ ಆಗಕ್ಕೆ ಅಥವಾ ಏನು ಮಿಸ್ಕಮ್ಯುನಿಕೇಟ್ ಆಗಕ್ಕೆ ಸೋಷಿಯಲ್ ಮೀಡಿಯಾ ತುಂಬಾ ಕಾರಣ ಆಗ್ತಿದೆಯಾ ಅಂತ ನಾನು ಕೇಳ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಿಂದಲೇ ಕೆಲವರು ಹೀರೋಗಳು ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದಲೇ ಕೆಲವರು ಝೀರೋನು ಆಗ್ತಿದ್ದಾರೆ. ನಿಮಗೆ ಈ ಸೋಷಿಯಲ್ ಮೀಡಿಯಾನ ಹೆಂಗೆ ಹ್ಯಾಂಡಲ್ ಮಾಡಬೇಕು? 140 ಸಿನಿಮಾ ಮಾಡಿ ಶಿವರಾಜ್ ಕುಮಾರ್ಗೆ 140 ಸಿನಿಮಾ ಮಾಡಿ ಶಿವರಾಜ್ ಕುಮಾರ್ಗೆ 3-4 ಲಕ್ಷ ಫಾಲೋವರ್ಸು. ನಾನು ಶಿವಣ್ಣ ಪುನೀತಣ್ಣನ ಅಭಿಮಾನಿ, ಕಾಫಿನಾಡು ಚಂದು ಮಾಡ ನಮಸ್ಕಾರ ಅನ್ನೋ 7 ಲಕ್ಷ ಫಾಲೋವರ್ಸು. ಈಗ ಶಿವರಾಜ್ ಕುಮಾರ್ ಗ್ರೇಟ, ಕಾಫಿನಾಡು ಚಂದು ಗ್ರೇಟ? ನೀವು ಹೇಳಿ. ಈಗ ಯಾರೋ ರೀಲ್ಸ್ ಮಾಡ್ತಾ ಇರ್ತಾರೆ, ಟಕ್ಕನ್ ಬೆಳಗ್ಗೆ ನೋಡ್ರೆ 1.5 ಮಿಲಿಯನ್ ಆಗ್ಬಿಟ್ಟಿರುತ್ತೆ ಫಾಲೋವರ್ಸು. ಸರ್, 1.5 ಮಿಲಿಯನ್ 15 ಲಕ್ಷನ. ನಿಮಗೆ ಇಸ್ರೇಲಲ್ಲಿ ಏನು ಗೊತ್ತಾ ಸರ್, 18 ವರ್ಷಕ್ಕೆ ಮ್ಯಾಂಡೇಟ್ರಿ ಆರ್ಮಿಗೆ ನೇವಿಗೆ ವರ್ಕ್ ಮಾಡಬೇಕು ಅಂತ ಇಸ್ರೇಲಲ್ಲಿ. ಅಮೇರಿಕಾದಲ್ಲಿ ಹೆಂಗೆ ಗೊತ್ತಾ, ನಾವು ಇಡೀ ವಿಶ್ವಕ್ಕೆ ದೊಡ್ಡಣ್ಣ, ನೀ ಏನಾರು ಮಾಡೋ, ನಮ್ಮ ದೊಡ್ಡಸ್ಗೆ ಇರಬೇಕು ಅಂದರೆ ಈ ದೇಶಕ್ಕೆ ದೊಡ್ಡಸ್ಗೆ ಬರೋಕ್ಕೆ ಏನಾರು ಮಾಡು ಅಂತ ಹೇಳ್ತಾರೆ. ಜಪಾನ್ಗೆ ಏನು ಹೇಳ್ಕೊಡ್ತಾರೆ ಗೊತ್ತಾ ಮಕ್ಕಳಿಗೆ? ಹಿರೋಶಿಮಾ ನಾಗ್ಸಕಿ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಮಕ್ಕಳ ನಮ್ಮ ದೇಶ ಮತ್ತೆ ಕಟ್ಕೋಬೇಕು, ಟೆಕ್ನಾಲಜಿ ನಾವು ಸ್ಟ್ರಾಂಗ್ ಇರಬೇಕು, ನೀವೇನು ಮಾಡ್ತೀರಾ ಮಾಡಿ, ಕಂಡುಹಿಡಿಯೋದ್ರ ಕಡೆ ಮುಂದುವರ್ರಿ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ 18 ವರ್ಷಕ್ಕೆಲ್ಲ ಅಷ್ಟೆಲ್ಲ ಫೀಡಿಂಗ್ ಮಾಡ್ತಾರೆ ತಲೆಯಲ್ಲಿ. ಇಲ್ಲಿ ಹೆಂಗಿದೆ ಗೊತ್ತಾ, ಇಲ್ಲಿ 30-40 ರೀಲ್ಸ್ ನೋಡ್ಕೊಂಡು ಕೂತಿರ್ತಾವೆ ಸೋಷಿಯಲ್ ಮೀಡಿಯಾ. ಅದ್ರಲ್ಲಿ 60% ಅವ್ರಿಗೆ ಅಡಿಕ್ಟ್ ನಮ್ಮ ದೇಶದ ಯೂತ್ ಪವರ್ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್.
ಸೊ ಇಂಥವ್ರನ್ನ ಇಟ್ಕೊಂಡು ನೀವು ದೇಶ ಕಟ್ತೀನಿ ಅದು ಮಾಡ್ತೀನಿ ಅಂದರೆ ಹೆಂಗೆ? ಇವ್ರು ಅದು ಬಿಟ್ಟು ಬರಬೇಕು. ಇವು ಸರ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಒಂದಷ್ಟು ವಿಚಿತ್ರ ಕ್ರಿಂಜ್ಗಳು ಬ್ಯಾನ್ ಆಗ್ಬಿಡ್ತು ಅಂದರೆ ನಮ್ಮ ರಾಜ್ಯ ಎಲ್ಲೋ ಹೋಯ್ತೆ ಸರ್. ಈ ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಹಾಗಿದ್ರೆ ಈ ಲೈಫಲ್ಲಿ ತುಂಬ ದೊಡ್ಡ ಟಾಕ್ಸಿಕ್ ಅಂದರೆ ಯಾವುದು ನಮಗೆ ನಿಮ್ಮನ್ನು ಬಿಟ್ಟು? ಲೈಫಲ್ಲಿ ಬದುಕ್ತಾ ಇರೋದೇ ಟಾಕ್ಸಿಕ್ ಸರ್. ಅಯ್ಯೋ ದೇವ್ರೆ, ನಮಗೆ ಫ್ರೆಶ್ ಏರ್ ಸಿಗಲ್ಲ, ಉಸಿರಾಡೋ ಗಾಳಿನ ಟಾಕ್ಸಿಕ್ಕು, ಪ್ಯೂರಿಫೈ ನೀರು ಸಿಗಲ್ಲ, ಎಲ್ಲವೂ ಟಾಕ್ಸಿಕ್ ಆಗಿದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಅದಕ್ಕಿಂತಲೂ ದೊಡ್ಡ ಟಾಕ್ಸಿಕ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ತೇಜೋದಾಗ ಇಳಿದು ಬಿಡ್ತಾ ಇದ್ದಾರೆ ಯಾರಿಗಾರು ಅಷ್ಟೇ. ಪಾಪ ಯಾರೋ ದೊಡ್ಡದಾಗಿ ಏನೋ ಒಂದು ಹೆಸರು ಮಾಡಿರ್ತಾರೆ, ಟಕ್ಕನ ಅವ್ರ ಬಗ್ಗೆ ಕಲಿಸ್ಬಿಡೋದು. ಸೊ ನಡೀತಾ ಇದೆ. ಅದರಿಂದ ಇಲ್ಲಿದ್ದೀವಿ, ಇದು ಅನುಭವಿಸ್ಲೇಬೇಕು. ನಾನು ಯಾವ್ದು ಕೇಳಕ್ಕೆ ಬಂದೆ ಅಂದರೆ, ಒಂದು ರಾಜಕೀಯ ಪುಡಾರಿ ಮಗ ಅಲ್ಲ, ದೊಡ್ಡ ಶ್ರೀಮಂತ ಹಿನ್ನೆಲೆ ಇಲ್ಲ, ಅಥವಾ ಯಾರೋ ಗಾಡ್ ಫಾದರ್ ಇಲ್ಲ, ಯಾರು ಆದರೂ ಟಾಕ್ಸಿಕ್ ಅಂತ ಅಂದ್ಕೊಂಡು ಎಷ್ಟು ಈ ಲೆವೆಲಿಗೆ ಬೆಳೆದಿದಾರಲ್ಲ. ಇಲ್ಲ ಎಷ್ಟು ಸರ್ ಅವ್ರ ಬಗ್ಗೆ ಅಂದ್ರೆ ಅದನ್ನ ಕೇಳಕ್ ಬಂದೆ ನಾನು. ಅಂದ್ರೆ ಯಾವ್ದು ಆ ಲೆವೆಲಿಗೆ ಒಂದು ಬೆಳೆದಿದಾರಲ್ಲ, ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಒಂದು ಸಾಮಾನ್ಯ ಮನೆಯಿಂದ, ಒಂದು ಸಾಮಾನ್ಯ ಹಿನ್ನೆಲೆ, ಸರ್ಪ್ರೈಸಿಂಗ್ ಘಟನೆ ಹೇಳ, ಇಂಟರ್ನ್ಯಾಷನಲ್ ಲೆವೆಲ್ ಯಾರಿಗೂ ಗೊತ್ತಿಲ್ಲದ ವಿಷಯ ಹೇಳ. ಕೆಲವು ವರ್ಷಗಳ ಹಿಂದೆ ಯಶ್ ಅವರು ಇನ್ನೂ ಆಗ ಕೋಟಿ ಆ ಹಂತದಲ್ಲಿದ್ದ ಸಮಯ, ಅಥವಾ ಇನ್ನೂ ಯಾವ ಇದು ಆಗಿರಲ್ಲ, KGF ಸಹಿತ ಆಗಿರಲ್ಲ. ನನ್ನ ಸ್ನೇಹಿತರು ಒಬ್ಬರು ಸಿನಿಮಾಗೆ 35 ಲಕ್ಷ ಕ್ಯಾಶ್ ಕೊಟ್ಟರು. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ಸ್ನೇಹಿತ ನವನೀತ್ ಅಂತ, ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿ ಬೆಳೆದಿದ್ದು. ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಅದೇ. ಅವರು ತುಂಬ ಟ್ಯಾಲೆಂಟ್ ಆಗಿತ್ತು, ಡೈರೆಕ್ಟರ್ ಆದರು. ಸೊ ಒಂದು ಸಿನಿಮಾ ಬಂತು 8-9 ವರ್ಷದ ಹಿಂದೆ, 7.5 ವರ್ಷದ ಹಿಂದೆ. ಸೊ ಆಗ KGF ಪ್ರಿಪ್ರೇಷನ್ ನಡೀತಾ ಇದ್ದಂಥ ಟೈಮು. ಆ ಸಿನಿಮಾ ನಡೀತಾ ಇದ್ದಾಗ ಯಶ್ ಅವರು ಕರೆದು ಅರ್ಜೆಂಟು ಏನೋ ಒಂದು ಟ್ರಾನ್ಸಾಕ್ಷನ್ ಒಬ್ಬರಿಗೆ, ಕಲಾವಿದರಿಗೆ ಮತ್ತು ಒಂಚೂರು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಬೇಕಿತ್ತು ಅಂದಾಗ 35 ಲಕ್ಷ ದುಡ್ಡು ಕೊಟ್ಟರು. ಅಂದರೆ ಇವ್ರು ಬಂದ ತಕ್ಷಣ ನವನೀತ್ ಮತ್ತು ಟೀಮು ವಾಪಸ್ ಕೊಟ್ಟಿದ್ದು ನಿಜ, ಬಟ್ 35 ಲಕ್ಷ ಅನ್ನೋ ದೊಡ್ಡ ಅಮೌಂಟು. ಸೊ ಇದು ಯಶ್ಗೆ ಈ ಸಿನಿಮಾ ಬಗ್ಗೆ ಇರೋ ಮೇಧಾವಿತನ ಇದೆ. ನನ್ನ ಸ್ನೇಹಿತನ ಸಿನಿಮಾಗೆ ಯಶ್ ಅವ್ರು ಕೊಟ್ಟರು. ಸೊ ವಾಪಸ್ ಅವ್ರು ಇಸ್ಕೊಂಡ್ರು ಕೂಡ, ಅದು ಬೇರೆ ಮಾತು. ಬಟ್ ಕೊಡಬೇಕು ಅನ್ನೋದು ಇದೆಲ್ಲ ಸಡನ್ನಾಗಿ ಅಂದರೆ ಆ ಸಿನಿಮಾ ಜೊತೆ 0% ಕನೆಕ್ಟಿವಿಟಿ ಯಶ್ ಅವ್ರಿಗೆ. ಯಶ್ ಅವ್ರು ಆ್ಯಕ್ಟ್ ಮಾಡಿಲ್ಲ, ಏನೂ ಇಲ್ಲ, ಕಷ್ಟ ಅಂತ ಬಂದಿದ್ದಕ್ಕೆ ಕೊಟ್ಟಿರು. ಇದು ನನಗೆ ಗೊತ್ತು. ಆ್ಯಂಡ್ ಎರಡನೇದು, ನನ್ನ ಸಿನಿಮಾ ರಿಲೀಸ್ ಸಮಯದಲ್ಲೂ ಕರೆದು ಯಾವುದಪ್ಪದು ಅಂದರೆ ಯಶ್ ಅವ್ರದ್ದೊಂದು ಜೋಕ್ ಹೇಳ್ತೀನಿ, ಆಮೇಲೆ ಹೇಳಿ. ಇಷ್ಟು ಮಟ್ಟಿಗೆ ಬೆಳೆದ್ರು ಅಂದಲ್ಲ, ಅದಕ್ಕೊಂದು ಹೇಳಿ. ತಾಜ್ ವೆಸ್ಟ್ ಎಂಡ್ ಇದೆಯಲ್ಲ ಸರ್ ಹೋಟೆಲ್ಲು, ತಾಜ್ ವೆಸ್ಟ್ ಎಂಡಲ್ಲಿ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಎಲ್ಲ ಪಾರ್ಟಿ ಮೀಟಿಂಗು ಅಥವಾ ಇನ್ನೇನೋ ಬಿಸ್ನೆಸ್ ಮೀಟಿಂಗ್ ಏನು ಬರ್ತಾರೆ. ಯಶ್ ಅವ್ರು ಅದನ್ನು ಕ್ರಿಕೆಟ್ ಆಡೋಕ್ಕೆ ಇಟ್ಕೊಂಡ್ರು ಸರ್ ತಾಜ್ ವೆಸ್ಟ್ ಎಂಡನ್ನ. ನಾನೇ 2 ಸಲ ಹೋಗಿದ್ದೀನಿ. 2 ಸಲ ಕರೆಸ್ಕೊಂಡಾಗ್ಲೂ ಅಲ್ಲಿ ಯಶ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕ್ರಿಕೆಟ್ ಆಡ್ತಾರೆ ಅವ್ರ ಟೀಮ್ ಜೊತೆಗೆ. ತಾಜ್ ಸರ್ ಕ್ರಿಕೆಟ್ ಆಡೋಕ್ಕೆ ಅಂತ ಜಾಗ ತಾಜ್ ವೆಸ್ಟ್ ಎಂಡಲ್ಲಿ ನಾನು ಅವತ್ತು ಅಂದ್ಕೊಂಡೆ, ಈ ವ್ಯಕ್ತಿ ವಿಷನ್ ತುಂಬ ದೊಡ್ಡದಾಗಿ, ಇದು ನನ್ನ ಕಣ್ಣು ಮುಂದೆ ನಡೆದ ಸತ್ಯ. ತಾಜ್ ವೆಸ್ಟ್ ಎಂಡಲ್ಲಿ ಕೂತ್ಕೊಂಡು ಕ್ರಿಕೆಟ್ ಆಡೋಕ್ಕೆ ಇಟ್ಕೊಂಡು 3 ಅವರ್ಸ್ ಅವರು ಎಲ್ಲರ ಥರ ಯಾವುದೋ ಸ್ಕೂಲ್ ಗ್ರೌಂಡಲ್ಲೂ ಹೋಗಿ ಮಕ್ಕಳು ಆಡ್ದಂಗೆ ಆರಾಮಾಗಿ ಅವರು ಇದ್ರೆ ಅದು ಓಕೆ ಸರ್. ಈಗ ತಾಜ್ ವೆಸ್ಟ್ ಎಂಡ್ ರೂಮ್ ಕಾಸ್ಟ್ ಅರೌಂಡ್ 50,000 ತನಕ ಇರುತ್ತೆ ಅಥವಾ ಅದೆಲ್ಲ. ಅಲ್ಲಿ ಅಂದರೆ ವ್ಯಕ್ತಿ ವಿಷನ್ ಹೆಂಗಿದೆ ಅಂತ ಲೆಕ್ಕ ಹಾಕೊಳ್ಳಿ. ಅಂದರೆ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬಿಸ್ನೆಸ್ ಮೀಟಿಂಗು ಸಾವಿರಾರು ಕೋಟಿದು ಮೀಟಿಂಗ್ ನಡೆಯೋ ಜಾಗನ ಅಲ್ಲಿ ಬಹುಶಃ ಆ ದೊಡ್ಡ ವಿಷನ್ ಕಂಡಿರೋದ್ರಿಂದನೇ ಈ ತರ ಆದ್ರೂ ಏನೋ ಏನ್ ನಡೀತಾ ಇದೆ ಅಂದ್ರೆ, ಆಗ ಬಹುಶಃ ಟಾಕ್ಸಿಕ್ ಪ್ರಿಪರೇಷನ್ ಇದ್ರು ಅವರು, ಟಾಕ್ಸಿಕ್ ಪ್ರಿಪರೇಷನ್ ಇದ್ರು. ಅಂದ್ರೆ ನಾನು ಕೇಳಕೊಟ್ಟಿರೋದು ಅಂದ್ರೆ ಈ 3-4 ವರ್ಷ ಸುಮ್ಮನೆ ಇದ್ದು, ಅಂದ್ರೆ ಒಂದೇ ಸಿನಿಮಾಗೆ ಡೆಡಿಕೇಟ್ ಮಾಡಿ ಇಲ್ಲ ಈ ತರ ಬೆಳೆಯೋ ಇದು ಒಂದು ಸಿನಿಮಾ ಅಲ್ಲ, ಈ ವರ್ಷ 2 ಸಿನಿಮಾ ಬರ್ತಾ ಇದೆ ಅವ್ರದ್ದು. ರಾಮಾಯಣ ಹೌದೌದು ಬರ್ತಾ ಇದೆ. ಆದ್ರೂ ಅವರ ಡೆಡಿಕೇಶನ್ ಅಂದ್ರೆ ಬೇರೆ ಯಾರಿಗೂ ಇಲ್ದಿರೋ ಒಂದು ಡೆಡಿಕೇಶನ್ ಇದೆಯಲ್ಲ, ಸೊ ಅದನ್ನ ನಾನು ಒಂಚೂರು ಡಿಕೋಡ್. ಅವ್ರು ಇನ್ನೊಂದು ವರ್ಡ್, ಇನ್ನೊಂದೇನು ಗೊತ್ತಾ ಸರ್, ಖುಷಿಯಾಗಿರೋದಕ್ಕೆ ಅವರು ಫ್ರೀ ಟೈಮನ್ನು ತಮ್ಮ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡ್ತಾರೆ. ಬೇರೆ ಯಾರಿಗೂ ನೆಗೆಟಿವ್ ಮಾಡಬೇಕು ಅಂತಲ್ಲ. ಎಷ್ಟೋ ಜನ ಕಲ್ಲು ಎಸ್ತದನ್ನೆಲ್ಲ ತಗೊಂಬಂದು ಅದನ್ನು ಇಟ್ಟಿಗೆ ಮಾಡ್ಕೊಂಡು ಮನೆ ಕಟ್ಕೊಂಡಿರೋದವ್ರು. ಆದ್ದರಿಂದ ಆ ಕಲ್ಲು ಬಿದ್ದೋಗಲ್ಲ. ಯಾಕೆಂದರೆ ಡ್ಯಾಮೇಜ್ ಮಾಡಬೇಕು ಅಂತ ಎಷ್ಟು ಕಲ್ಲಲ್ಲಿ ಸ್ವಲ್ಪ ಆಕ್ರೋಶ, ಇದು ಜಲಸ್ ಎಲ್ಲ ಇರುತ್ತೆ. ಅದೆಲ್ಲವನ್ನೂ ತಗೊಂಬಂದು ನಮ್ಮ ಮನೆ ಕಾಲಿಗೆ ಪಾಯಕ್ಕೆ ಅಂತ ಇಟ್ಕೊಂಡು ನಿಮ್ಮ ಆಕ್ರೋಶ ಅಥವಾ ನಿಮ್ಮ ಜಲಸ್ ಎಲ್ಲವನ್ನು ಕಾಲಡಿಲಿರುವ ಅಂದರೆ ಫೌಂಡೇಶನ್ಗೆ ಹಾಕೊಂಬಿಟ್ರು. ಸೊ ಅದರಿಂದ ಅವ್ರು ಆ ಮಟ್ಟದಲ್ಲಿದ್ದಾರೆ. ಆ್ಯಂಡ್ ಇವತ್ತಿಗೂ ಕೂಡ ಸಿಕ್ಕಾಗಲೂ ಕೂಡ ಅದೇ ಗೌರವದಿಂದ ಕಾಣ್ತೀವಿ. ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಒಳ್ಳೆ ಮನುಷ್ಯ, ಒಳ್ಳೆ ಅಂದರೆ ಎಲ್ರಿಗೂ ಜನ ಟೈಟಲ್ ಕೊಡ್ತಾರೆ, ಆದರೆ ನಿಮಗೆ ನೀವೇ ಟೈಟಲ್ ಕೊಟ್ಕೊಂಡ್ರ ಅಂತ ನನಗೊಂದು ಡೌಟ್ ಬಂತು. ಅಂದ್ರೆ ಯಾಕೆ ನೀವು ಹಂಗೆ ಇಟ್ಕೊಂಡ್ರೆ? ನೀವು ಬಿಗ್ ಬಾಸ್ಗೆ ಹೋಗೋ ಮೊದಲು ಇಟ್ಕೊಂಡಿರೋದಲ್ವಾ ಇದು? ಯುನೀಕ್ ಆಗಿರ್ಲಿ ಅಂತ ಅಲ್ಲ, ಯುನೀಕ್ ಆಗಿರ್ಲಿ ಅಂತ ಇಟ್ಟೆ. ಅದು ಈ ರೂಪ ತಗೋತು. ಹಂಗೆ ಇರ್ಲಿ ಬಿಡಿ ಸರ್, ಇಷ್ಟೋ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮ ಒರಿಜಿನಲ್ ಹೆಸರು ಕೂಡ ತುಂಬಾ ಚೆನ್ನಾಗಿತ್ತಲ್ವಾ? ಪುನೀತ್.
ಆಲ್ರೆಡಿ ಅದು ಯಾವಾಗ ಚೇಂಜ್ ಆಯಿತು, ಯಾಕೆ ಬಿಗ್ ಬಾಸ್ ಬರೋಕ್ಕೆ ಸ್ವಲ್ಪ ದಿನದ ಮುಂಚೆ ಒಂದ್ಸಲ ಪಾರ್ವತಮ್ಮ ಅವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಆಗ ಫಸ್ಟ್ ಭೇಟಿ ಅಪ್ಪು ಸರ್ನಾಗಿದ್ದು ಅಲ್ಲೇ. ಆ ಸಮಯದಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಆ ಸಮಯದಲ್ಲ ಆಗ್ಬೇಕಾದ್ರೆ KP ಶ್ರೀಕಾಂತ್ ಅಂತ ಟಗರು ಮತ್ತು ಸಲಗ ಪ್ರೊಡ್ಯೂಸರು, ಪ್ರಥಮ ಸಿನಿಮಾ ಮಾಡಬೇಕು ಅಂತಿದ್ದೆ, ಅಮ್ಮನ ಆಶೀರ್ವಾದ ತಗೊಳಪ್ಪ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ರೆ. ಆಗ ನಾ ಹೇಳಿದೆ ಮನೆಗೆ ನಮ್ಮಮ್ಮ, ಚಿತ್ರರಂಗಕ್ಕೆ ಪಾರ್ವತಮ್ಮ ಅಂದೆ. ಒಂದು ಸೆಕೆಂಡ್ ಅವ್ರಿಗೆ ಅಂದರೆ ಅವ್ರಿಗೆ ಯಾರೋ ಒಂದು ಅವರು ಒಂಥರ ಖಡಕ್ ಹೆಣ್ಮಗಳವರು. ಸೊ ಅವ್ರಿಗೇನಿದು ಹಿಂಗೆ ಅಂದ್ಬಿಟ್ರಲ್ಲ ನೋಡಿದ್ರು. ಅವಾಗ ಒಂದಷ್ಟೆಲ್ಲ ಆದಾಗ ಒಂದು ಮೀಟಿಂಗೆಲ್ಲ ಆಯಿತು. ಅದಾದಮೇಲೆ ನಾನು ಬಂದಾಗ ಸಿನಿಮಾಗೆ ಯಾವತ್ತೂ ಅದೊಂದಿರುತ್ತೆ. ಸೊ ನನ್ನ ಹೆಸರು ಹಿಂಗಿರಲಿ ಅಂತ ಅಂದ್ಕೊಂಡಾಗ ಹಿಂಗೊಂದು ಆಯಿತು. ಸೊ ಅದಾದ ತಕ್ಷಣ ಬಿಗ್ ಬಾಸ್ ಬಂತು, ಬದಲಾವಣೆ ಎಲ್ಲ. ಈ ಪುನೀತಿಂದ ಪ್ರಥಮೆ ಯಾವಾಗ ಚೇಂಜ್ ಆಯಿತು ಅದು ಹೇಳ್ತೀನಿ, ಅದೊಂದು ಪ್ರಕ್ರಿಯೆ. ಅದು ಸಾಮಾನ್ಯವಾಗಿ ಆಯ್ತು, ಅದೇನಂತ ದೊಡ್ಡ ಪ್ರೋಸೆಸ್ ಅಲ್ಲ, ಬಹಳ ಸಣ್ಣದಾದ ಒಂದು ಪ್ರಕ್ರಿಯೆ, ಚೆನ್ನಾಗಾಯಿತು. ಇನ್ನೊಂದು 2-3 ಅಂದರೆ ತುಂಬ ವಿಷಯಗಳು ಮಾತಾಡಿದ್ವಿ, ಬೇರೆ ಬೇರೆ ವಿಷಯಗಳೇ ಮಾತಾಡಿದ್ವಿ. ಸ್ವಲ್ಪ ಪರ್ಸನಲ್ ವಿಷಯಗಳು ಮಾತಾಡ್ಕೋಣ ಅಂತ ಅಂದ್ಕೊಂಡೆ ನನಗೆ. ಅಂದರೆ ಯಾವಾಗಲೂ ತುಂಬ ನಗ್ತಾ ಇರ್ತೀರ ನೀವು, ಬಟ್ ಯಾವುದಾದ್ರೂ ಒಂದು ವಿಷಯ ನೆನೆಸ್ಕೊಂಡ್ರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿನ ನೆನೆಸ್ಕೊಂಡ್ರೆ ತುಂಬ ಅಳು ಬರೋ ಥರದ. ಅಲ್ಲ ಹಂಗಲ್ಲ, ಯಾವ ನೋವು ಇರುತ್ತೆ. ನೀವು ನಗ್ತಾ ಇರ್ತೀವಿ ಅಂತ ಮಾತ್ರಕ್ಕೆ. ಯಾಕೆಂದರೆ ನಾವು ಯಾವತ್ತೂ ನಮ್ಮ ಎನರ್ಜಿ ಡೌನ್ ಆಗಬಾರ್ದು ಅಂತಲೇ ಇರ್ತೀವಿ. ಎರಡನೇದು ನಮ್ಮದು ದುಃಖಗಳನ್ನ ಇಟ್ಕೊಂಡು ಜನರ ಮುಂದೆ ತಮಟೆ ಹೊಡ್ಕೊಂಡು, ನಾನು ಒಂದು ಯಾವತ್ತಾರು ನೋಡಿ ನಾನು ಬಡವ, ನಾನು ರೈತರ ಮಗ, ನನ್ನ ಕೆಲಸ ಕೊಡಿ, ಸಿನಿಮಾ ಮಾಡಿ ಯಾವತ್ತೂ ಕೇಳಲ್ಲ. ಯಾಕೆಂದರೆ ಪ್ರತಿಭೆ ಮಾನದಂಡ ಆಗಬೇಕು. ನಾನು ಹೋದ ಜಾಗದಲ್ಲಿ ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಹಂಗೆ ಆಡ್ತೀನಿ ಅಷ್ಟೇ. ನನ್ನಲ್ಲಿ ಒಂದು ಎರಡು ಫೇಸ್ ಇರುತ್ತೆ ನನಗೆ. ಯಾವ ಥರ ಅಂದರೆ ದಿನಕ್ಕೆ 24 ಗಂಟೆ ಯಾವುದೋ ಕ್ಯಾಮ್ರಾ ಇದ್ದಾಗ 10 ನಿಮಿಷ ಒಂದು ಮಂಗಾಟ ಮಾಡಿರ್ತೀನಿ. 10 ನಿಮಿಷ ಜನರ ಗಮನ ಸೆಳೆಯೋಕೆ ಆಡಿರ್ಬೋದು ಅಷ್ಟೇ. ಇನ್ನು ಉಳಿದ 23 ಗಂಟೆ 50 ನಿಮಿಷ ನಂಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಯಾವತ್ತೂ ಅದು ಒಂಥರ ತುಂಬ ಆ್ಯಕ್ಟಿವ್ ಆಗಿರುವಂಥ ಬ್ರೈನು. ಸಮಾಜದ ಬಗ್ಗೆ ಇದು ನೀವು ರೀಸೆಂಟ್ ಅದನ್ನೇ ಕೇಳಕ್ ಬಂದೆ. ಅಂದ್ರೆ ನೀವು ನಿಮ್ಮ ತುಂಬಾ ಥರದ ಯಾವುದೋ ಯಾರು ಅಥವಾ ಯಾವುದಾದ್ರೂ ಒಂದು ವಿಷಯ ಏನಾದರೂ ಒಂದು ಹಂಚ್ಕೋಬೋದಾ? ಅಂದರೆ ತುಂಬ ನಮಗೆ ಹೃದಯಕ್ಕೆ, ತುಂಬ ಹಾರ್ಟಿಗೆ ತುಂಬ ಹತ್ತಿರ, ಅದು ನೆನೆಸ್ಕೊಂಡ್ರೆ ನಾನು ತುಂಬ ಎಮೋಷನಲ್ ಆಗ್ತೀನಿ ಅನ್ನೋ ಥರದ್ದು. ಅಂದರೆ ತುಂಬ ಇದೆ, ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಹೇಳೋವಂಥದ್ದು. ಸೊ ಇಲ್ಲಿ ಬಹಳಷ್ಟು ನಮ್ಮ ಜೀವನದಲ್ಲಿ ಬಹಳಷ್ಟು ಘಟನೆಗಳು ನಾವು ಜನಕ್ಕೆ ಅದೇ ಹಿಂಗೆ ತೋರಿಸಿರ್ತೀವಿ ಅಷ್ಟೇ, ಹಂಗಿರ್ತೀವಿ ಅಂತ. ನಮ್ಮಲ್ಲೇ 1000 ನೋವುಗಳಿರುತ್ತೆ, ಬಟ್ ಅದನ್ನು ನಾನು ಕ್ಯಾಮ್ರಾ ಮುಂದೆ ತೊಗೊಂಬಂದಿಡಲ್ಲ. ಯಾಕೆಂದರೆ ಜನರ ಸಿಂಪತಿಯಿಂದ ಮನುಷ್ಯ ಬದುಕ್ಬಾರ್ದು ಸರ್. ನಂಗೆ ಉಮೇಶ್ ಅವ್ರದ್ದು ಬಹಳ ಇನ್ಸ್ಪಿರೇಷನ್. 89 ವರ್ಷದ ಹಿರಿಯ ನಟ ಗೊತ್ತಾ, ಅಂತಿರಲ್ಲ ಉಮೇಶ್ ಸರ್, ಹಿರಿಯ ನಟ. ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು. ನಂಗೆ ಅವ್ರ ಇನ್ಸ್ಪಿರೇಷನ್. ಯಾಕೆಂದರೆ ನಾನು ಯಾಕೆ ಇಷ್ಟು ಖುಷಿಯಾಗಿ ಇರ್ತೀನಿ, ಊರಿಗೆ ಹೋಗ್ತಿದ್ದೀನಿ, ಅದು ಎರಡೂ ಹೇಳ್ಬಿಡ್ತೀನಿ. ನನಗೆ ಬೆಂಗಳೂರು ಸಾಕು ಅನಿಸ್ತು. ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಮುಂಚೆ ಉಮೇಶ್ ಅವ್ರು ಬಹಳ ಇಷ್ಟವಾಗ್ತಾರೆ ನನಗೆ. ಯಾಕೆಂದರೆ ಅವ್ರು ಸಾಯೋ ಕಡೆ ಒಂದು ವಾರದ ತನಕನೂ ದುಡ್ದೇ ತಿಂದಿದ್ದು. ಓಕೆ, ಮಾಡದೆ ದುಡ್ದೇ ತಿಂತಿರೋ. ಸಿನಿಮಾ ಮಾತ್ರ ಅಲ್ಲ, ಸೀರಿಯಲ್ಲು. ನಾನೊಂದು ಆಟೋ ಹೊತ್ಕೊಂಡು ಬಂದ್ಬಿಡೋರು. ನಾನಂದೆ ಯಾವುದೇ ಕಾರಣಕ್ಕೂ ಆಟೋಲ್ಲಿ ಕಳಿಸಲ್ಲ ಸರ್. ಅರ್ಧ ಗಂಟೆ ಕೂಡ್ಸ್ಕೊಂಡು ನಮ್ಮ ಶೂಟಿಂಗಲ್ಲಿ ನಂಗೊಂದು ಖುಷಿ ಇದೆ ಸರ್. ಲಕ್ಷ್ಮೀ ದೇವಮ್ಮ ಹಿರಿಯ ನಟಿ, ಅಣ್ಣವ್ರ ಜನ್ರೇಷನ್ ಉಳ್ಕೊಂಡ್ರೆ ನನ್ನ ಸಿನಿಮಾಲ್ ಮಾಡಿದ್ದಾರೆ, ಉಮೇಶ್ ಸರ್ಲ ಮಾಡಿದ್ದಾರೆ. ನಾನು ಆಟೋಲ್ಲಿ ಹೊಟ್ಬಿಡ್ತೀನಪ್ಪ ಪ್ರಥಮ ಅಂದರು. ಯಾವುದೇ ಕಾರಣಕ್ಕೂ ಇಲ್ಲ, ಕಾರ್ ಬರೋ ತನಕ ಕಳಿಸ್ತೀನಿ ಅಂತ ಹೇಳಿ ಹಠ ಮಾಡಿ, ನೀವು ಹೇಳಿದ್ದು ನಡೆಯಲ್ಲಿ ನಾನು ಹೇಳಿದ್ದೇನೆ. ಯಾಕೆ ನನ್ನ ಕಾಳಜಿ ಅದು. ಹಿರಿಯರು ನಾನು ತೋರಿಸ್ಬೇಕಾದ ಗೌರವ. ನನ್ನ ಸಿನಿಮಾದಲ್ಲೆಲ್ಲ ಇದ್ದಾರೆ. ಈಗ ಕಟ್ ಮಾಡೋಕ್ಕೆ ಈ ವಿಚಾರಕ್ಕೆ ಬರೋಕ್ಕೂ ಮುಂಚೆ ಹೇಳ್ತೀನಿ. ಸೊ ಅವರು ಒಂದು ಮಾತು ಹೇಳಿದರು, ಕಲಾವಿದರು ದುಡ್ಡು ತಿನ್ನಬೇಕು ಪ್ರಥಮ, ಯಾವತ್ತಾರು ಒಂದಿನ ನನ್ನ ಕೈಲಿ ಆಗಲ್ಲ, ನನಗೇನೋ ಹೆಲ್ಪ್ ಮಾಡಿ ಅಂತ ಬಂದು ಬೇಡ್ಕೋಬಾರ್ದು ಅಂತ. ಇದನ್ನು ನಾನು ತಲೆಯಲ್ಲಿ ಇಟ್ಕೊಂಡೆ. ನಾಳೆ ಮುಂದೊಂದು ದಿನ ಜನಗಳೇ ನಂಗೆ ಕಷ್ಟದಲ್ಲಿದ್ದೀನಿ, ನಂಗೆ ದುಡ್ಡು ಕೊಡಿ ಅಂತ ಕೇಳೋವಂಥ ಸ್ಥಿತಿ ಬರೋಕ್ಕೂ ಮುಂಚೆ ನಾನೇ ವಾಪಸ್ ಹೊರಟೋಗಿ ಬದುಕು ಕಟ್ಕೊಳ್ಳೋಣ ಅಂತ ಒಂದು ಅಂದ್ಕೊಂಡೆ. ರೀಸೆಂಟ್ ಒಂದು ಘಟನೆ ನಡೀತು, ಇದು ನಿಮಗೆ ಹೇಳ್ತೀನಿ. ಯಾವ ನಟ ಅಂತ ನೀವು ಗೆಸ್ ಮಾಡಿ, ನಾನು ಹೇಳಲ್ಲ. ಓಕೆ. ಒಂದು ಸ್ವಲ್ಪ ದಿನದ ಹಿಂದೆ, ಒಂದು ಸ್ವಲ್ಪ ವರ್ಷ ಅಂದ್ಕೊಳ್ಳಿ, ನಾನು ಯಾವುದೋ ಒಂದು ಫೆಸ್ಟ್ಗೆ ಹೋಗಿದ್ದೆ. ಆ ದಿನ ಗೌರಿ ಸರ್ ಕೂಡ ಬಂದರೆ, ಅದಾಗ ಒಂದು 2 ದಿನಕ್ಕೆ ನಡೆದ ಘಟನೆ ಇದು. ನಾನು ಅವರು ಒಂದು ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಇಲ್ಲೇ. ಸೊ ಅದು ತುಂಬ ಚೆನ್ನಾಗಿ. ಅದಾಗ 2 ದಿನಕ್ಕೆ ಕನ್ನಡದ ಒಬ್ಬ ಪ್ರತಿಷ್ಠಿತ ನಟರೊಬ್ಬರು ಬಂದಿರಲ್ಗೆ. ನನಗೊಂದು ಅದೇ ಮಾಮೂಲಿ ತರಲೆ ತುಂಟಾಟ ಇರ್ತಲ್ಲ ಹಿಂದ್ಗಡೆಯಿಂದ. ಕಾರ್ಯಕ್ರಮ, ನಾನು ಅದೇನು ಹೇಳಲ್ಲ, ಕಾರ್ಯಕ್ರಮ ಹಿಂದ್ಗಡೆಯಿಂದ ಬಾಸ್ ಅಂತ ತಪ್ಕೊಂಡೆ. ದೊಡ್ಡವರು ಅವರು, ಓ ಪ್ರಥಮ್ ಬನ್ನಿ ಕೂತ್ಕೊಳ್ಳಿ ಸರ್, ಚೆನ್ನಾಗಿದ್ದೀರಿ ಸರ್. ಈಗ ಒಬ್ಬ ರಾಜಕಾರಣಿ ಸಿಕ್ಕರೆ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ನೆಕ್ಸ್ಟ್ ಯಾವಾಗ ಕ್ಯಾಬಿನೆಟು ಏನು ನಡೀತಾ ಇದೆ ಅಂತ. ಅದೇ ಒಬ್ಬ ಸಿನಿಮಾ ನಟ ಸಿಕ್ಕರೆ ಏನು ಕೇಳ್ತೀವಿ, ಯಾವ ಸಿನಿಮಾ ನಡೀತಾ ಇದೆ ಸರ್, ಯಾವ ಸಿನಿಮಾ ನಡೀತಾ ಇದೆ ಸರ್, ನಡೀತಾ ಇದೆಪ್ಪ ಸರ್, ನಂದು ಈಗ ಹಿಂಗೆ ಮಾಡಿದೆ ಸರ್, ಅದು ದಬಾಕ್ಬಿಟ್ಟೆ ಸರ್, ಇದು ಮಾಡ್ಬಿಟ್ಟೆ, ಎಲ್ಲ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ. ಸರ್ ಇದು ನಿಮ್ದು ಯಾವ್ದು ನಡೀತಾ ಇದೆ ಸರ್ ಅಂತ ಹೇಳಿದೆ. ನಿಮ್ಮದು ಕಾಯ್ತಾ ಇದ್ದೀವಿ ಬಾಸ್, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದೀರಿ, ಇವಾಗ ಒಂದು ಸಿನಿಮಾ ನಿಮ್ಗೆ ಬರುತ್ತೆ, ಸಖತ್ತಾಗಿದೆ ಬಾಸ್ ಮಾಡಿ. ತಕ್ಷಣ ಅದೇನಿತ್ತು ಕೋಪ. ಪ್ರಥಮ ನಿಮ್ದು ಎಷ್ಟಿದೆ ಅಷ್ಟು ನೋಡಿ, ನಿಮ್ಗೆ ಯಾಕೆ ಬೇಡದೇ ವಿಚಾರ, ನಿಮ್ದು ಎಷ್ಟೋ ಅಷ್ಟು ನೋಡಿ ಅಂತ ಹೇಳೋರು. ನಾನೇನೋ ತಪ್ಪು ಮಾಡ್ಬಿಟ್ಟೆ, ನಾನು ಸೈಲೆಂಟ್ ಆಗ್ಬಿಟ್ಟೆ. ಓ ಮೈ ಗಾಡ್,
ನಾನು ಮಾಮೂಲಿ ಲೋಕಾಭಿರಾಮಾಗಿ ಮಾತಾಡ್ತಾ ಇದ್ದೆ. ಅವ್ರಂಗೆ ಬೈದ್ಬಿಟ್ರಲ್ಲ ತಕ್ಷಣ ಸ್ವಲ್ಪ ಹೊತ್ತಾಯಿತು, ಅವರೇ ಬಂದು ಮತ್ತೆ ರಿಲ್ಯಾಕ್ಸ್ ಆದರು, ಸಮಾಧಾನ ಮಾಡಿದ್ರು. ಪ್ರಥಮ್ ಬೇಜಾರು ಮಾಡ್ಕೋಬೇಡಿ, ಏನೋ ಟೆನ್ಷನ್ಲಿ ಕಿರಿಚಿ ಹೇಳ್ಬಿಟ್ಟೆ ಅನಿಸುತ್ತೆ. ಇಲ್ಲ ಬಿಡಿ ಸರ್, ನಿಮ್ದೇನೋ ಪಾಪ ಒತ್ತಡ ಇರುತ್ತಲ್ಲ, ನೋವು ಇರುತ್ತಲ್ಲ ಅಂದ್ರೆ ನೋವು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಆಗ ಅವ್ರು ಹೇಳಿದ್ರು, ಪ್ರಥಮ್ ಟ್ರಸ್ಟ್ ಮಾಡಿ, ನಾನು ಮೇಕಪ್ ಹಚ್ಚಿ 5 ರಿಂದ 6 ವರ್ಷ ಆಗಿದೆ, ಯಾರೂ ನಮ್ಗೆ ಕರೆದ ಕೆಲಸನೇ ಕೊಡ್ತಾಯಿಲ್ಲ. ತೆಲುಗು ನಟ, ಕನ್ನಡ ನಟ ಅಂತೀರ, ಬರೀ ಪ್ಯಾನ್ ಇಂಡಿಯಾ ಅದು ಇದು ಅಂತ ಹೋಗ್ತೀರ, ಕನ್ನಡ ನಟ ಅಂತೀರ, ತೆಲುಗು ನಾಯಕಿ, ತಮಿಳವ್ನು ಯಾವನ್ನೋ ಕರ್ಕೊಂಬರ್ತೀರ, ಇನ್ಯಾವನ್ನೋ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ನು ಹೇರ್ ಸ್ಟೈಲಿಸ್ಟ್ ಒಬ್ಬ, ಮೇಕಪ್ ಮಾಡೋಕ್ಕೊಬ್ಬ, ವಿಗ್ ಇಟ್ಕೊಳ್ಳೋಕ್ಕೊಬ್ಬ, ಅಸಿಸ್ಟೆಂಟ್ ಒಬ್ಬ, ಸೆಕ್ರೆಟ್ರಿ, ಚಾರ್ಟರ್ ಪ್ಲೇನ್ ಎಲ್ಲ ಕೊಡ್ತೀರ. ಅವ್ರು ಮೇಕಪ್ ಕೊಡೋ ದುಡ್ಡ ನಾನು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾ ಇಲ್ವಾ? ನನಗೂ ವಯೋಸಹಜ ಕಾಯಿಲೆ ಇರ್ತಲ್ಲ. 80-90 ದಶಕಿಂದ ನಾನು ಏನು ಚಿತ್ರರಂಗಕ್ಕೆ ಮಾಡೇ ಇಲ್ವಾ? ನಾನು ನಿಮ್ಗೇನು ಮಾಡೇ ಇಲ್ವಾ? ಬಂದು ನೀವು ಬೇರೆ ನಮ್ಗೆ ಹೊಟ್ಟೆವ್ರು ಇರುತ್ತೆ, ಬಂದು ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಬರೀ ನೀವೆಲ್ಲ ಪ್ಯಾನ್ ಇಂಡಿಯಾ ಆ ಭ್ರಮೇಲಿದ್ದೀರಾ. ನಾನು ಅಟ್ಲೀಸ್ಟ್ ಒಂದಿನ ಮಾತ್ರ ಮಾಡ್ಕೋತೀರ ಅಷ್ಟೇ, ನಮ್ಮನ್ನು ಸ್ಮರಿಸ್ತೀರ ಅಲ್ವ ನೀವು? ಸತ್ತೋದು ದಿನ ಮಾತ್ರ ವಾಟ್ಸಪ್ ಸ್ಟೋರಲ್ಲಿ ಇರ್ತೀನಿ ನಾನು, ಎಲ್ಲರನ್ನೂ ನಾನು ಇರ್ತೀನಿ ನಂದು. ಅದು ಬಿಟ್ಟು ಇನ್ನೇನು ಮಾಡ್ತೀರಿ ನೀವು? ಬಂದು ಕೇಳ್ತೀರಿ ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಅಂತ. ನನಗೆ ತುಂಬ ನೋವಾಗೋಯ್ತು. ಅದಾದ ತಕ್ಷಣ ಡಿಸೈಡ್ ಮಾಡಿದೆ, ಐ ಡಿಸೈಡೆಡ್ ಟು ಸ್ಟಾರ್ಟ್ ಅ ಮೂವಿ. ಓಕೆ, ನಾನು ಮೂವಿಲಿ ಮಾಡಿಸ್ಬೇಕು ಅಂತ. ಅವ್ರನ್ನ 20 ದಿನ ಆ್ಯಕ್ಟ್ ಮಾಡಿಸ್ದೆ ಸರ್. ಒಳ್ಳೆ ಪೇಮೆಂಟ್ ಕೊಟ್ಟೆ. ಹೇಳ್ಬೇಕಾದ್ರೆ ಹೇಳಿದ್ರು, ಪ್ರಥಮ್ ತುಂಬ ಖುಷಿ ಆಯ್ತಪ್ಪ, ಬೇರೆಯವ್ರೆಲ್ಲ ಅಟ್ಲೀಸ್ಟ್ ಈಗ ಈವೆಂಟ್ ಅದು ಇದು ಅಂತ ಇರ್ತಾರೆ, ನಮಗೆ ವಯೋಸಹಜ ಕಾಯಿಲೆ ಇರುತ್ತೆ, ಅಟ್ಲೀಸ್ಟ್ ಸಮಾಧಾನ ಆಯಿತು ಅಂತ ಹೇಳಿದ್ಮೇಲೆ ಒಂದು ಮಾತು ಹೇಳಿದೆ. ನನ್ನ ಜೀವನದಲ್ಲಿ ಏನು ಖುಷಿ ಪಟ್ಟಿದ್ದೀನಿ ಅಂದರೆ, ಕೆಲವು ಖುಷಿಗಳು ನನ್ನ ಹೆಸರಲ್ಲಿದೆ ಸರ್. ನನಗೆ ಅಟ್ಲೀಸ್ಟ್ ಯಾರಿಗೋ ಒಂದು ಅವಕಾಶ ಆಯಿತು ಅಂದರೆ ಅವ್ರ ಸ್ವಾಭಿಮಾನ ಕಿತ್ಕೊಳ್ಳ, ನಾನು ಏನೋ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ, ಅವ್ರು ವರ್ಕ್ ಮಾಡಿ ಖುಷಿಪಟ್ಟರು, ಒಳ್ಳೆ ಹೆಸರು ಕೂಡ ಆಯಿತು. ಸೊ ನಂಗೆ ಸಮಾಧಾನ ಆಗಿದೆ. ಇಂತಿಂಥ ಒಳ್ಳೆ ಖುಷಿಗಳನ್ನ ನಾನೇ ಅನುಭವಿಸ್ತಾ ಇದ್ದೀನಿ, ನಂಗೆ ಸಮಾಧಾನ ಇದೆ. ಇದಲ್ಲದೇ ನನ್ನ ಪರ್ಸ್ನಲ್ಲಾಗೆ ನನಗೂ ಕೂಡ ನೋವಿದೆ. ಅಂದರೆ ಕೆಲವು ಸಲ ಮಾಡದೇ ತಪ್ಪಿಗೆ ತಲೆ ಕೊಟ್ಟಿರ್ತೀವಿ, ಇದೆಲ್ಲವೂ ನೋವಿದೆ. ಅದು ಈಗ ಎಲ್ಲ ಬಿಟ್ಬಿಟ್ಟು ಸಾಕಪ್ಪ ಅನ್ನೋ ಒಂದು ನಿರ್ಲಿಪ್ತತೆ ಬಂದ್ಬಿಟ್ಟಿದೆ ನನಗೆ. ಇವಾಗ ನಿಮಗೆ ಅಂದರೆ ಈ ಸ್ಟೇಜಲ್ಲಿ ನಿಮಗೆ ಒಂದು ದೊಡ್ಡ ಕನಸು ನನಗಿದೆ ಅನ್ನೋದಾದರೆ ಯಾವುದದು? ಊರಲ್ಲಿ ನಾನು ಬೇರೆಯವ್ರ ತೋಟದಲ್ಲಿ, ನನ್ನ ಚಿಕ್ಕಪ್ಪನ ತೋಟದಲ್ಲಿ ಅದು ಇದು ಮಾಡ್ತಾ ಇದ್ದೀನಿ. ಈಗ ನನ್ನೊಂದು ತೋಟ ತೊಗೊಳ್ತಾ ಇದ್ದೀನಿ, ಆ ಪ್ರಯತ್ನದಲ್ಲಿ ಇದು ಆಗ್ತಾ ಇದೆ. ಅದು ನಾನು ಸಸ್ಯಾಹಾರ, ನಾನ್ ವೆಜ್ ತಿಂತಾ ಇದ್ದೆ, ತಿನ್ನೋನಲ್ಲ ಅಂದರೆ ತಿಂತಾ ಇದ್ದೆ. ನಂಗೆ ತುಂಬ ಇಷ್ಟ ನಾಟಿ ಕೋಳಿ, ಬಟ್ ನಿಲ್ಲಿಸ್ಬಿಟ್ಟೆ. ಯಾವುದೋ ಒಂದು ಘಟನೆ ನನ್ನ ಜೀವನದಲ್ಲಿ ಬದಲು ಮಾಡ್ತು. ಲಾಸ್ಟ್ ಇಯರ್ ಆದಂಥ ಘಟನೆ, ನಾನು ಯಾವತ್ತೂ ತಿನ್ನೋಂಗಿಲ್ಲ ಅಂತ ಯಾಕಂದರೆ ಡಿಸೈಡ್ ಮಾಡಿದೆ. ಅದು ನಂಗೆ ತುಂಬ ಕಾಡಿಸ್ತಾ ಇದೆ. ಸೊ ಒಂದು ತೋಟದಲ್ಲಿ 1000 ನಾಟಿ ಕೋಳಿ, 20 ಹಸು ಹಾಕ್ಕೊಂಡು ಇಲ್ಲಿ ಯಾರು ಈವೆಂಟ್ ಕರೆದಾಗ ಬರೋಣ, ಅಲ್ಲಿ ಇದ್ಬಿಡೋಣ ಅಂತ ನನ್ನ ಆಸೆ. ಇದು ನನ್ನ ಜೀವನದ ಆಸೆ. ಅದಕ್ಕೆ ಸೆಟ್ ಮಾಡ್ಕೊಳ್ಳೋಕೆ ಓಡಾಡ್ತಾ ಇದ್ದೀನಿ. ಇದೊಂದೇ ನಂಗೆ ಕನಸಿನ ಯಾವ ಕನಸು ಇಲ್ಲ. ಯಾಕೆ ಗೊತ್ತಾ ಸರ್, ಎಲ್ಲ ಆಸೆಗಳು ಈಡೇರಿದೆ. ಸರ್ ನನಗಿಂತ ಸಖತ್ತಾಗಿರೋರು 40,000 ಜನ ಬೆಂಗಳೂರಲ್ಲಿದ್ದಾರೆ, ಚೆನ್ನಾಗಿರೋರೆ. ಭಗವಂತ ನಂಗೆ ಅವಕಾಶ ಕೊಟ್ಟಲ್ವ ಸರ್? ನನಗಿಂತ 50,000 ಜನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. DKD ನನಗೆ ಸಿಗ್ತಲ್ವ ಸರ್? ಈಗ ಅಕ್ಕ ಸಮ್ಮೇಳನ ಅಮೇರಿಕಾಗೆ ಹೋಗಿ ಬಂದಿದ್ದೀನಿ, ಚಿತ್ತಾರ, ಚಿತ್ರಸಂತೆ, ಅವಾರ್ಡ್ಸ್ ನಾಮಿನೇಷನ್ ಎಲ್ಲವೂ ಆಗಿದೆ. ಇನ್ನೆಷ್ಟು ದುರಾಸೆ ಪಡಲಿ ಸರ್ ನಾನು? ಏನು ನನಗೆ ಇನ್ನೇನು ನಾನು ಆಸ್ಕರ್ ತಗೋಬೇಕಾ ನಾನು? ಸರ್ ನಾನು ಎಂಥ ಸಿನಿಮಾ ಮಾಡಿದ್ರು ಸಲ್ಮಾನ್ ಖಾನ್ ಆಗಲ್ಲ ಸರ್, ಎಂಥ ಬಿಸ್ನೆಸ್ ಮಾಡಿದ್ರು ಅಂಬಾನಿ ಆಗೋಕ್ಕಾಗಲ್ಲ. ಈ ಸತ್ಯ ನಂಗೆ ಗೊತ್ತು. ನನ್ನ ಇತಿಮಿತಿ ಗೊತ್ತಿರೋದ್ರಿಂದ ನಾನೇ ಊರಿಗೆ ಹೊರಟೋಗೋಣ ಅಂತ. ಯಾರ ಮೇಲೂ ಬೇಜಾರು ಮಾಡಿಕೊಂಡು, ಯಾರಿಗೋ ಎದುರಾಕೊಂಡು ಅಥವಾ ಯಾರಿಗೋ ನೋವು ಮಾಡಿ, ಯಾರಿಗೋ ಹೆದರ್ಕೊಂಡು, ಇದು ಯಾವುದೂ ಅಲ್ಲ. ನನಗೆ ಆಗ್ತಾಯಿಲ್ಲ, ಸ್ವಲ್ಪ ತಲೆನೋವು ಬರ್ತಾಯಿದೆ, ನನಗೆ ಹುಷಾರಿಲ್ಲ. ಇದೆಲ್ಲ ಆದಾಗ ಸಾಕು, ಈ ಏಜಿಗೆ ಶಕ್ತಿ ಮೀರಿ ಸ್ಟ್ರೆಸ್ ತೊಗೊಂಡಿದ್ದೀನಿ. ಐ ಜಸ್ಟ್ ವಾಂಟ್ ಟು ಆರಾಮಾಗಿ ಊರಲ್ಲಿರೋಣ ಅಂತ. ಪ್ರಥಮ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ಅಂದರೆ ಅದೊಂದು ನಿಮಗೆ ಒಂದು ಗೌರವನೂ ಹೌದು, ಅದೊಂದು ಬಹುಮಾನನೂ ಹೌದು. ಬಟ್ ನಿಮ್ಮ ಬಾಯಿ ಮುಚ್ಚಿಸೋ ಗಂಡಸು ಅಥವಾ ಹೆಂಗಸು ಯಾರಾದರೂ ಇದ್ದಾರಾ? ನಾನು ಯಾರ ಬಾಯಿಗೂ ಮುಚ್ಚಲ್ಲ, ನಾನು ಮುಚ್ಚಲ್ಲ. ಅದು ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಹೆಂಗೆ ಬೇಕಂಗೆ ಎಡಿಟ್ ಮಾಡ್ಕೋತಾರೆ. ನಾವು ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಬಿಗ್ ಬಾಸ್ದೇ ಆದಾಗ ಇವ್ರು ಇಂಥವ್ರು ಬಾಯಿ ಮುಚ್ಚಿಬಿಟ್ರು, ಇವ್ರು ಇದ್ದೀರಿ ಈ ಸೀಸನ್ ಮಾತಾಡ್ತಾರಲ್ಲ, ಹಿಂಗೆ ಆಗೋಗಿದೆ. ಈಗೆಲ್ಲ ಪೇಯ್ಡ್ ಕಾಮೆಂಟು, ಪೇಯ್ಡ್ PR. ನನಗೇನೂ ಇಲ್ಲದೆ ಜನ 8-9 ವರ್ಷ ಹಾಕಿದ್ದಾರೆ ಸರ್. ಫಸ್ಟ್ ಅದನ್ನು ಸ್ಮರಿಸ್ಬೇಕು. ಎಷ್ಟೋ ಜನ ಕ್ಯಾಮ್ರಾ ಒಂಚೂರು ಇದು ಸಿಗದೆ ಪರದಾಡ್ತಾ ಇದ್ದಾರೆ. ದೇವ್ರು ನಂಗೆ ಇಷ್ಟು ಕೊಟ್ಟು ನಾನು ಇನ್ಯಾಕೆ ಆಸೆ ಪಡಲಿ? ನಾನು ಈಗ ಸಿಕ್ಕಿರೋ ಸಾಕಲ್ವಾ? ನಾನಿರೋ ಪೊಸಿಷನ್ನು ಸಾವಿರಾರು ಜನಕ್ಕೆ ಅನಿಸೋದು, ಜನಗಳು ಬದುಕೊಳ್ಳೋ ಅಂತ ಮಗನೇ ಅಂತ ಇಷ್ಟು ಜನಕ್ಕೆ ಅವಕಾಶ ಕೊಟ್ಟವ್ರಲ್ಲ, ಅವ್ರಿಗೆ ನಾನು ಲಾಯಲ್ ಆಗಿರ್ಬೇಕಲ್ಲ. ನಂಗೆ ಅಷ್ಟೇ ಸಾಕು. ನಿಮ್ಗೆ ಹೇಳಿದ್ನಲ್ಲ, ಮೊನ್ನೆ ಒಂದು ಘಟನೆ ನಡೀತು. ತುಂಬ ಮಳೆ ಬರ್ತಿತ್ತು, ನೆನಪಿದೆಯಾ? ಲಾಸ್ಟೆಲ್ಲ ಮಳೆನೇ ಇಲ್ಲ ಅಂತೆಲ್ಲ ಇದ್ದಾಗ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಚಳಿ. ನಾನು ಊರ ಕಡೆಯಿಂದ ಬಂದೆ, ತುಂಬ ಹೊಟ್ಟೆ ಹಸ್ತಾಯಿತು, ನಿಲ್ಸೋಕ್ಕಾಗಿಲ್ಲ. ಇಲ್ಲಿ ರೆಡಿಯಾಗಿ ಹೋಗ್ಬೇಕು ಅಂದಾಗ ಝೊಮ್ಯಾಟೋಲ್ಲಿ ಏನೋ ಆರ್ಡ್ರ್ ಮಾಡಿ, ಝೊಮ್ಯಾಟೋನ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿಸಿದ್ದೆ. ಮಳೇಲೊಬ್ಬ ಓಡ್ ಬಂದ ಕಷ್ಟಪಡ್ತಾ ಇದ್ದ ಪಾಪ, ಝೊಮ್ಯಾಟೋ ಅಂತ ತಂದುಕೊಟ್ಟ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಆಫೀಸ್ದು ಒಂದು ಬೇರೆ ನಂಬರ್ ಇಟ್ಟಿದ್ದೀನಿ. ಅವ್ನು ಇಡ್ಬೇಕಾದ್ರೆ ನೋಡಿದೆ, ಎಲ್ಲ ಆಯಿತು ಪಾಪ, ಕಷ್ಟಪಡ್ತಾ ಇದೆಲ್ಲ ಆಯಿತು.
ಝೊಮ್ಯಾಟೊ ಆರ್ಡ್ರ್ ಇಸ್ಕೊಂಡೆ ಅಲ್ಲಿ ಇಟ್ಬಿಡಿ ಅಂತ ಹೇಳಿದ್ದೆ. ಅಂದರೆ ಸೊ ಹೋಗ್ಬೇಕಾದ್ರೆ ವಾಪಸ್ ಫೋನು, ಈಗ ಯಾರಿಗಾರು ವಾಪಸ್ಸು ಝೊಮ್ಯಾಟೊದವ್ರು ಫೋನ್ ಬಂತು ಅಂದರೆ ಆರ್ಡ್ರ್ ಡಿಫೆಕ್ಟ್ ಇದ್ದರೆ ಅಥವಾ ಆರ್ಡ್ರ್ ಸರಿಯಾಗಿ ಪ್ಯಾಕ್ ಆಗಿಲ್ಲ, ಸರ್ ಎಲ್ಲ ಕರೆಕ್ಟಾಗಿದೆ ಸರ್ ಇಟ್ಟಿದ್ದೀನಿ ಸರ್ ಅಂದರು. ಒಂದು ನಿಮಿಷ ಬನ್ನಿ ಇಲ್ಲಿ ಅರ್ಜೆಂಟು, ಸರ್ ಇಲ್ಲ ಸರ್ ಕರೆಕ್ಟಾಗಿ ಇಟ್ಟಿದ್ದೀನಿ ಸರ್, ನಾನು ಫೋಟೋ ಕೊಡೋದು, ನೀವು ಬನ್ನಿ ಸರ್ ಅಲ್ಲಿ ಒಂಚೂರು ದಯವಿಟ್ಟು ಅಂತ ಹೇಳಿದೆ. ಬಂದರು. ನಾನು ರೀಸೆಂಟಾಗಿ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ಗೆ ಹೋಗಿದ್ದೆ. ಅಲ್ಲಿ ಒಂದು ಜಾಕೆಟ್ ತೊಗೊಂಡಿದ್ದೆ, ಮಳೇಲಿ ತುಂಬ ಪರದಾಡ್ತಾರೆ, ಇಟ್ಟಿದ್ದೆ. ಅವ್ನು ಕೊಟ್ಟಿದ್ದು ಯಾರು ಅಂತ ಅವ್ನು ನನ್ನ ನಂಬರ್ ಅಂತೂ ಗೊತ್ತಿಲ್ಲ, ಇಟ್ಟಿದ್ದು ಅಂತಲೂ ಗೊತ್ತಿಲ್ಲ. ಎತ್ಕೊಂಡ್ರು, ಸರ್ ಏನು ತೊಗೊಂಡು ಹೋಗಿ ನೀವು ಮಳೇಲಿ ನೆನಿತಾ ಇದ್ದೀರಾ, ಸೊ ತೊಗೊಂಡು ಹೋಗಿ ಅಂದೆ. ಹೇಳಬೇಕಾಗಿತ್ತು, ನನ್ನ ಗೌರವ ಅದೇನೋ ತೋರಿಸ್ಬೇಕಾಯಿತು, ಮಾಡಿಬಿಟ್ಟೆ. ಈಗೇನು ಅಂದರೆ ಈಗೇನೋ ಮಾಡ್ತೀವಿ ಅಂತ, ಆದ್ರೆ ನಾನೇನು ಹೇಳ್ತೀನಿ ಅಂದರೆ ಏನೋ ಒಂದು ಅಟ್ಲೀಸ್ಟ್ ಅವಕಾಶ, ಈಗ ಯಾರೋ ಬರ್ತಾರೆ ಅವ್ರ ಮೇಲೆ ರೇಗೋದು ಜನಗಳ. ಈಗ ಏನಾಗಿದೆ, ಎಲ್ಲವೂ ಇದೆ, ಸ್ಟ್ರೆಸ್ಸು, ಹಾಗೆ ತಾಳ್ಮೆ ಕಳ್ಕೊಳ್ತಾ ಇದ್ದೀವಿ ನಾವು, ಕಳ್ಕೊಳ್ತಾ ಇದ್ದೀವಿ, ಯಾರ ಮೇಲೂ ರೇಗಾಡ್ಬಿಡೋದು. ಮೊನ್ನೆ ನಂಗೆ ಇದೊಂದು ಕೆಲಸ ಸಮಾಧಾನ ಕೊಡ್ತು. ತುಂಬ ಇಷ್ಟಪಟ್ಟು ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ಗೆ ಹೋದಾಗ ತಗೊಬಿಟ್ಟಿದ್ದ, ಅಂದರೆ ಫ್ರೀ, ಮೊದಲೇ ಹೇಳ್ತೀನಿ ಫ್ರೀ ಅದು. ನನಗೆ ಸರ್ ನೀವು ಬನ್ನಿ ಸರ್ ಅಂತ ಕೊಟ್ಟರು, ಚೆನ್ನಾಗಿತ್ತು. ನಾನು ಯೋಚನೆ ಪರದಾಡ್ತಾ ಇದ್ದೆಪ್ಪ. ತಕ್ಷಣ ಒಂದು ಏಜ್ ಆಗಿತ್ತು, ಟಕ್ಕನೆ ಎತ್ಕೊಳ್ಳಿ ಅಂತ ಹೇಳಿದೆ. ನಿಮ್ಗೆ ನೀವು ತೊಗೊಂಡು ಹೊರಡಿ ಸರ್ ಇದು ಅಂತ ಹೇಳಿದೆ. ಯಾವುದೋ ಎಲ್ಲೋ ಒಂದು ಕಡೆ ಹೋಗಿದ್ದೆ, ಹೇಳಿದ್ನಲ್ಲ, ಊರ ಕಡೆಯಿಂದ ಬಂದಾಗ ಒಂದು ಮಧ್ಯ ಜಾಗದಲ್ಲಿ ಆರ್ಡ್ರ್ ಮಾಡಿದ್ದೆ. ಆಗ ನಾನು ಒಂದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಒಳಗಿದ್ನಲ್ಲ ಅಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ಹೋಗಿರಿ ಸರ್ ಅಂತ ಹೇಳಿದೆ. ಪಾಪ ಸ್ಕೂಟ್ರು ಮತ್ತು ಚೇರ್ ಮೇಲೆ ಇಟ್ಟು ಹೋಗಿರು. ತಕ್ಷಣ ನೋಡಿದೆ, ಇದು ಹಾಕ್ಕೊಳ್ಳಿ, ಇದು ಎತ್ಕೊಳ್ಳಿ ಸರ್ ಇದು ಅಂತ ನೋಡಿದೆ. ವಸ್ತುದು ಇನ್ನೂ ಓಪನೇ ಮಾಡಿರಲ್ಲ. ಸರ್ ನೀವು ಯೂಸ್ ಮಾಡೋದಿನ ಅದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿಂದ, ಇಲ್ಲೇ ಹಾಕ್ಕೊಳ್ತೀನಿ. ಅವ್ನು ಹಾಕ್ಕೊಳ್ಳೇಬೇಡ ಸರ್, ನಿಜನಾ ಸರ್, 3 ಸಲ ವಾಪಸ್ ಕೇಳ್ಬೇಕಾದ್ರೆ ತೊಗೊಂಡು ಹೊರಡಿ ಸರ್, ಇನ್ನೊಂದು ಸಲ ಮತ್ತೆ ಮಾಡಿದೆ, ಹೊರಡಿ ನೀವು ಅಂತ ಹೇಳಿದೆ. ತೋರಿಸ್ಬೇಕಾದ ಗೌರವ ಮಾಡಿದ್ದೀನಿ. ನನಗೆ ನನ್ನ ಖುಷಿ ಬೇಕಲ್ಲ ಸರ್, ಕೆಲವು ಖುಷಿಗಳು. ತುಂಬ ಖುಷಿ ಆಯಿತು ನೀವು ನಮ್ಮ ಜೊತೆ, ಅಂದರೆ ಒಂದು ಫೋನ್ ಕಾಲ್ಗೆ, ಸುಮ್ಮನೆ ಒಂದು ಫ್ರೆಂಡ್ಶಿಪ್ಪಿಗೆ ಬಂದು ಇಷ್ಟೆಲ್ಲ ಮಾತಾಡಿದ್ದು. ನಾನು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನು ಕೇಳಿಲ್ಲ, ಯಾಕಂದರೆ ಅದು ನಿಮಗೂ ಇಷ್ಟ ಇಲ್ಲ, ಮತ್ತು ಅದನ್ನು ಟಾಮ್ ಮಾಡ್ಕೊಳ್ಳೋದು ಸರಿ, ಅದೊಂದು ಮಜಾ ಹೇಳ್ತೀನಿ ಕೇಳಿ, ನಿಮಗೂ ಬೇಡ ಹೇಳ್ತೀನಿ ಕೇಳಿ. ಇಷ್ಟು ಕೇಳಿದ್ರಲ್ಲ, ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತೀನಿ. ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಮಗು ಆಯಿತು ಅಂತ ಅಂದ್ಕೊಳ್ಳಿ, ಮಗು ಆಯ್ತದೆ ಈ ಕಡೆ, ಅದನ್ನು ವಿಡಿಯೋ ಮಾಡಾಕ್ತಾರೆ. ಕೆಲವು ಭಾವನೆಗಳಿಗೆ ಅದರದೇ ಆದ ಪ್ರಾಶಸ್ತ್ಯ ಇರುತ್ತೆ, ಅದು ನಾಟಕೀಯತೆ. ಖಂಡಿತ ಅದನ್ನ ನಾವು, ಅಂದ್ರೆ ಅದನ್ನ ನಾವು ಗೌರವಿಸ್ತೀವಿ, ಮತ್ತು ಅದು ಎಷ್ಟೋ ಜನ ಪ್ರಚಾರಕ್ಕೆ. ನಿಮ್ಗೊಂದು ಶಾಕಿಂಗ್ ಹೇಳ, ನಾನು ಎಲ್ಲಾದ್ರೂ ನನ್ನ ಕುಟುಂಬದ ಒಂದು ಅಪ್ಡೇಟ್ ಹೇಳ್ದೆ. ನಿಮ್ಗೊಂದು ಶಾಕಿಂಗ್ ಸತ್ಯ ಹೇಳ, ನಾನು ಲಾಸ್ಟ್ DKD ಶೋ ಮಾಡಿದೆ. ಅದಾದ್ಮೇಲೆ 1-2 ಶೋ ಮಾಡ್ಬೇಕಾದ್ರೆ ಪ್ರಥಮ ನೀವು ಕೇಳಿದಷ್ಟು ಕೊಡ್ತೀನಿ, ನೀವು ಫ್ಯಾಮಿಲಿ ಇರೋರು ನಿಮ್ಮ ವೈಫ್ ಬರ್ಬೋದಾ ಅಂದರು. ಆಮೇಲೆ ಇನ್ನೊಂದು ಯಾವುದೋ ಶೋಗೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ. ಅವು ಎಂಥ ಮಾತು ಹೇಳಿದ್ರು ಗೊತ್ತಾ, ನನ್ನ ಮದುವೆ ಆದಂಥ ವೈಫ್ ಅವರು. ನಾನು ಅವ್ರು ಹೋಗಿ ಬನ್ನಿ ಅಂತ ಕರೆಯೋದು. ನಿಮ್ಗೆ ಗೊತ್ತಾ, ಇಲ್ಲಿ ಆಡೋದು ಮಂಗಾಟ ಫಾರ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ. ನಾನು ಅವ್ರನ್ನ ಗೌರವಿಸ್ತೀನಿ. ಅವ್ರೊಂದು ಮಾತು ಹೇಳಿದ್ರು, ನಾನು ಯಾವುದೋ ಶೋಗೆ ಅಂತ ಬರ್ತೀನಿ ಅಂತ ಅಂದ್ಕೊಳ್ಳಿ, 100-150 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, 10 ಕ್ಯಾಮ್ರಾ ಇರುತ್ತೆ. ನಾನು ಏನಾದ್ರು ಕಂಟೆಂಟ್ ಕೊಡೋದಲ್ಲಿ ಬ್ಯಾ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳಿ ಸೈಲೆಂಟಾಗಿ, ಅಷ್ಟು ಜನರು ಶ್ರಮ ನಂಬಿಕೆನ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಬರಲ್ಲ. ದೊಡ್ಡದಾಗೋದಕ್ಕಿಂತ ಇಲ್ಲ, ಕರೆಕ್ಟ್. ನಾನಂದ್ರೆ ಹಾಗಾಗಿ ಪರ್ಸನಲ್ ಲೈಫಲ್ಲಿ ಏನು ಅಂತ ಹೇಳಿದ್ರೆ, ಅಲ್ಲ ಫೋರ್ಸ್ ಕೂಡ ಮಾಡಲ್ಲ, ಅಂದ್ರೆ ಕೇಳಿಲ್ಲ, ಹಂಗೇನಿಲ್ಲ. ಒಂದೇ ಒಂದು ವಿಷಯ, ಯಾಕಂದ್ರೆ ಯಾವುದೋ ಒಂದು ಸಣ್ಣ ಇಮೋಷನಲ್ ಟಚ್ ಪ್ರತಿಯೊಂದಕ್ಕೂ ಬೇಕಾಗುತ್ತೆ, ಒಂದು ಪರ್ಸನಲ್ ಟಚ್ ಬೇಕಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ನೀವು ಈಗ ಪ್ರಥಮ ನೀವಿದ್ದೀರಾ, ಬಟ್ ಈಗ ದ್ವಿತೀಯ ಆಗಿದೆ, ಅಂದರೆ ನೀವು ಅಪ್ಪ ಆಗಿದ್ದೀರಾ. ಸೊ ನೀವು ಮಗು ಜೊತೆ, ಅಂದರೆ ಅದು ಏನು ಒಳ್ಳೆ ಹುಡುಗನೋ ಒಳ್ಳೆ ಹುಡುಗಿನೋ ನಮಗೇನು ಗೊತ್ತಿಲ್ಲ, ಬಟ್ ಏನೋ ಒಂದು ಒಳ್ಳೇದಂತೂ ಆಗಿದೆ. ಸೊ ಒಂದು ಅಪ್ಪ ಮಗುನ ಒಂದು ಫೋಟೋ ಜೊತೆ ಈ ಮಾತುಕತೆನ ಎಂಡ್ ಮಾಡೋಣ ಅಂತ ಅನ್ಕೊಂಡೆ ನಾನು. ಕ್ರಿಂಜ್ ಅನ್ನೋದು ನೋಡ್ತಾ ಇರ್ತೀರ, ದಯಮಾಡಿ ಒಂದು ಹೇಳ್ತೀನಿ, ಒಳ್ಳೊಳ್ಳೆ ವಿಚಾರಗಳು ನೋಡಿ. ಇದೇನು ಅಟ್ಲೀಸ್ಟು ನಂದು ಅಂತಲ್ಲ, ಆರೋಗ್ಯಕರವಾದ ವಿಚಾರಗಳು, ಮನಸ್ಸಿಗೆ ಹಿತ ಕೊಡುವಂಥದ್ದು ಇವ್ರು ಹೇಳ್ತಾರೆ ಅಂದಾಗ ಯಾವುದೇ ಇರಲಿ, ಅದನ್ನು ಗ್ರಹಿಸಿ ಸ್ವೀಕರಿಸಿ. ನಿಮ್ಗೆ ಏನಾರು ಅಪ್ಡೇಟ್ ಮಾಡ್ಕೊಳ್ಳೋದ. ಈಗ ಏನಾಗಿದೆ ಗೊತ್ತಾ, ಅಲ್ಲಿ ಕೂತ್ಕೊಳ್ತಾರೆ, ಇನ್ಯಾರ್ದೋ ವೀಡಿಯೋ ಮಾಡ್ತಾರೆ, ಹಿಂಗಾಗೋ ಇದು ಸೋಷಿಯಲ್ ಮೀಡಿಯಾ ಬೇರೆ ಥರ ಆಗಿದೆ. ಇದೆಲ್ಲವನ್ನು ಮೀರಿ ಒಂದಷ್ಟು ಒಳ್ಳೆ ಕಂಟೆಂಟ್ ಹೇಳ್ತಾ ಅಂದರೆ ನಿಮ್ಮೆಲ್ಲರೂ ಆಶೀರ್ವಾದ ಹಾರೈಕೆ ಅವ್ರ ಮೇಲಿರಲಿ ಅಂತ ನಾನು ಕರೆಂಟ್ ಕನ್ನಡ ಮೇಲಿರಲಿ ಅಂತ ಹಾರೈಸ್ತೀನಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಥಮ ಅವ್ರಿಗೆ, ತುಂಬ ಖುಷಿ ಆಯಿತು ಮಾತಾಡಿ. ಸೊ ಇವತ್ತು ಪ್ರಥಮ ಅವ್ರ ಜೊತೆ ತುಂಬ ವಿಷಯಗಳನ್ನು ನಾವು ಮಾತಾಡಿದ್ದೀವಿ. ಅದು ಬಿಗ್ ಬಾಸ್ ಇರ್ಬೋದು, ರಾಜಕೀಯ ಇರ್ಬೋದು, ಒಂದಷ್ಟು ಇಮೋಷನಲ್ ವಿಷಯಗಳಿರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ದೊಡ್ಡ ಸಾಧಕರ ವಿಷಯಗಳಿರ್ಬೋದು, ತುಂಬ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಸೊ ಈ ಮಾತುಕತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇದರಲ್ಲಿ ನಿಮಗೆ ಏನು ಅನ್ನಿಸ್ತು, ಏನು ತಪ್ಪು ಅನ್ನಿಸ್ತು, ಏನು ಸರಿ ಅನ್ನಿಸ್ತು, ಅಥವಾ ಯಾವುದೇ ವಿಷಯಗಳಿದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.